ಬಡ ಆಗ್ಬೇಕು ಹಿಂಗಿಲ್ಲ. ಬಡತನ ನಾವು ಶ್ರೀಮಂತಿಗೆ ಮೇಯಿಸುವಂತಿಲ್ಲ. ಅವ್ನು ತಂದು ಆ ಬಡತನ ಏನಲ್ಲ ಸ್ವಲ್ಪ ಕಷ್ಟ ಸೋಚಿದ್ರೆ ಅವ್ನು ನಾನು ಸುತ್ತೀನಿ ಬರ್ತದೆ. ಶ್ರೀಮಂತಿಗೆ ಸ್ವಲ್ಪ ಅಲಿಪ್ತ ಇದ್ದು ಸ್ವಲ್ಪ ತ್ಯಾಗ ಮಾಡ್ತಿದ್ರೆ ಒಂದು ಸಾಮಾನ್ಯವಾಗಿ ಇದ್ದು ಸ್ವಲ್ಪ ಆ ಸಂಪತ್ತಿನಲ್ಲಿ ತ್ಯಾಗ ತ್ಯಾಗ ಮಾಡಿ ಹತ್ಕೊಳ್ಳಿದ್ರೆ ಏನೋ ಸುಖಿಯಲ್ಲಿ ಬರ್ತದೆ. ಯಾರಿಗೆ ಶ್ರೀಮಂತಿಗೆ. ಬಡವರು ಸುಖಿಯಲ್ಲಿ ಬರ್ತಾವ. ಏನು ಕಾಯಿ ಕಷ್ಟ ಮಾಡಿ ಸ್ವಲ್ಪ ಕಷ್ಟಪಟ್ಟು ಸರಿಯಾಗಿ ಮಾಡಿ ಹೊಂದಿಸ್ಕೊಂಡು ಹೋಗ್ಬಿಟ್ರೆ ಅಥವಾ ಯಾವ್ದಾದ್ರು ಮುಸಾಫರಿಲ್ಲ ತೊಂದರೆ ಇಲ್ಲ ಜವಾಬ್ದಾರಿ ಇಲ್ಲ ಏನು ಬರ ಅಂತ ಊಟ ಮಾಡ್ತಾ ಬರ್ತದೆ. ಏನೆಲ್ಲ ನಮಗೂ ಅದು ಯಾರು ಭಾವ ಅದು ಇಷ್ಟ ಶಿಕ್ಷಿತರಿಗೆ ಶಿವಾದ ಮಂಗಳ ಅಪೇಕ್ಷೆಯುಳ್ಳವರಿಗೆ ಶಿವ ಪಂಚಾಕ್ಷರ್ಯ ಮಂತ್ರೋಕ್ತ ವಿಧಿಯಲ್ಲಿ ದೀಕ್ಷೆ ಪಡೆದವರಿಗೆ ಧ್ಯಾನ ಜ್ಞಾನದೇ ಒಂದು ಪ್ರತೀಕ. ತೆರದೇ ಸಾರಾಂಶ ಸ್ವಲ್ಪ ನಕ್ಷನ್ ಅಂತಾರ ಎಲ್ಲಾ ಜ್ಞಾನ ಎಲ್ಲಾ ಅನುಭವ ಎಲ್ಲಾ ಇವನ್ನ ಅಂದ್ಕೊಂಡೆ ಎಲ್ಲಾ ನಾವು ಲಕ್ಷ್ಮಿ ಬರಬೇಕಾದ್ರು ಮಾಡಿದ್ವಿ. ಹಾಗೆ ಇದನ್ನ ಯಾರ ಮೇಲೆ ಇದ್ದು ಅವ್ರೆಲ್ಲ ಸಾಕ್ಷಿಟ್ಕೊಂಡು ಯಾರು ಯಾವಾಗ ಧ್ಯಾನ ಮಾಡ್ತಾರ ಅವ್ರಿಗೆ ಧ್ಯಾನ ಮೋಕ್ಷ ಮೋಕ್ಷ ಕಾಂತರಿಗೆ ಮೌನದ ಲಕ್ಷಣ ಬ್ರಹ್ಮವನ್ನು ತಿಳಿದು ಏನ್ ಇದ್ರೊಳಗೆ ಕೆಟ್ಟದಿದ್ದ ಫಲ ಬರ್ತದೆ ಲಕ್ಷ್ಮಿ ಎಷ್ಟು ಮಾಡಿದ್ರು ಇದ್ರೊಳಗೆ ಏನು ಖರೆ ತಥ್ಯನೇ ಇಲ್ಲ. ಮಾಡ್ಬಿಡುದು ಬರ್ತಾ ಏನಿಲ್ಲ ಅದನ್ನ ಇರ್ತದೆ ಮೇಲೆ ಮೇಲೆ ಮಾಡ್ಬೋದು. ಅದು ಒಳಗೆ ಪ್ರವೇಶ ಆಗಿಲ್ಲಪ್ಪ ನಾವು ಏನ್ ಬೇಕು ಆಗುದಿಲ್ಲ. ಅಷ್ಟು ಕೊಟ್ಟೆ ಮಾಡ್ಲಿಕ್ಕೆ ಬರ್ಬೇಕು ನಾವು ನಾಟಕ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಪಾಸ್ ಮಾಡಿ ಕಳ್ಕಂತ ಆಗಿನ ಪಾಸ್ ಮಾಡ್ದಂಗಿದೆ ಅಂತ ಬಹಿಕೃತ ಸೌರಂಭೋ ಸೌರಂಭ ವರ್ಜಿತ ಕರ್ತಾ ಬಹಿ ಅಕರ್ತಾ ಅಂತ ರಾಜ ನಮಗೆ ಮುಖ್ಯತೆ ಮಾಡಿ ಅವನು ಕರ್ತಾ ಬಹಿ ಅಕರ್ತಾ ಅಂತ ನೋಕೆ ನಿನ್ನ ಅಂತರದೊಳಗ ಅಕರ್ತಾ ಆಗಿದೆ ಸಂಬಂಧಿಗಳ ಮಾಡೋದಲ್ಲ ಈ ನಿಶ್ಚಯ ದೃಢವಾಗಿ ಇಟ್ಕೊಂಡೆ ತುಂಬಾ ಸಾಮಾನ್ಯವಾಗಿ ಕರ್ತಾ ಬಹಿ ಕರ್ತು ಮಾಡಿ ಹಿಂಗೆ ಯಾವ ನಮ್ಮಲ್ಲಿ ಅದು ಈ ಅಧ್ಯಾತ್ಮ ಅತ್ಯಂತ ಅನುಕೂಲವಾಗ್ತದೆ. ಒಂದೇ ಮಾಡ್ತಾರೆ ಏಕದೇಶಿ ಆಗ್ತಿಲ್ಲ ಇಲ್ಲ. ಯಾಕೆ ಬಿರಿಯಾಗಿದಪ್ಪ ಅಂದ್ರೆ ಎರಡು ಒಮ್ಮೆ ಮಾಡೋದು ಅಂತ ಬಿರಿಯಾನಿ ಮಾಡಿ ಹತ್ತಿ ಬಿಡ್ತದೆ ಬಿಟ್ಟು ಬಿಡ್ತದೆ ನಿಮ್ಗೆ ಹಿಂಗೆ ನಮ್ದು ಹಂಗಿಲ್ಲ ಬಿಡಂಗಿಲ್ಲ ಎದೆ ಇರ್ತಕ್ಕಂಥ ಇದ್ರೊಳಗೆ ಏನ್ ತಿಂದ್ರೆ ನನಗೆ ಹಂಗೆ ಬಿಟ್ಟು ನಾ ಹೋಗ್ತೇನೆ. ಅದು ಇವನ ಪ್ರವೃತ್ತಿಯಿಂದ ಈ ಸೌಂಡ್ ಸ್ಕೀಮ್ ಹಾಕೊಂಡಪ್ಪ ಅಂದ್ರೆ ಎಲ್ಲ ಬೇಕಾದಷ್ಟು ಖರೆ ಚಂದ ಯಾವ ಏನೋ ಬೈಲಾಗುತ್ತೆ ಯಾವ್ದು ಒಂದು ಕುಂದಿಲ್ಲ ಇಲ್ಲ ಸುಮ್ಮನೆ ತೋರ್ಕಿಲ್ಲ ಇಷ್ಟೊಂದು ಇಟ್ಕೊಂಡೆ ಸತ್ಯವನ್ನ ಅನುಭವ ಜಾರಿಸಿಕೊಂಡೆ ಈ ಸಾಮಾನ್ಯ ವ್ಯವಹಾರ ನಾವು ಮಾಡೋದು ಹೀಗೆ ಯಾರು ಮಾಡ್ತಾರೆ ಮೋಕ್ಷ ಅಪೇಕ್ಷೆ ಇವಾಗ ಏನಪ್ಪಾ ಇದನ್ನೇ ಅವಲಂಬಿಸಿದ್ರೆ ಏನು ಹಾಕ್ಬೇಕು ನಮ್ ತೊಡಗಿಸಿ ಬಿಡ್ತಾ ಇದ್ರು ಏನೇ ಸ್ವಲ್ಪ ಎಂದ್ರೆ ಕಡಿಕೆ ಮಾಡ್ತೀವಿ ನಮ್ಮ ತಿಳ್ಕೊ ಯಾವ ವಯಸ್ಸು ಹೇಳ್ತಿದ್ವಿ ಈಗಪ್ಪ ನಮ್ದಿನ ಸಣ್ಣ ನೌಕರಿ ಮಾಡಿ ನೌಕರಿ ಹಾಕ್ತೀವಿ ಒಂದ್ ಸ್ವಲ್ಪ ಕೆಲವು ವರ್ಷ ನೌಕರಿ ಮಾಡಿ ನಾವು ರೊಕ್ಕ ತಯಾರು ಮಾಡಿದ್ರೆ ಕಡಿಕೆ ಹಾಕಪ್ಪ ಹಿಂಗಂದ್ರೆ ಇತ್ತಪ್ಪ ಅಲ್ಲಿ ಇರ್ಲಿ ಮಕ್ಕಳನ್ನ ಕಡಿಕೆ ಹಾಕ್ತೀವಿ ಕಡಿಗೆ ಏನ್ ಮಾಡ್ತೀವಿ ಹೇಳಿ ಏನ್ ಕಡಿಕೆ ಮಾಡಿದ್ರು ವಿಚಾರ ಮಾಡ್ತೀವಿ ಎಲ್ಲೇನೋ ಮಾಡೋದು ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಇದು ಸೀಕರಿಸ್ತೇವೆ ಮತ್ತೆ ಏನೇನು ಯಾವಾಗ ಹಿಂಗೆ ತೋರ್ಸೋದು ಹಿಂಗೆ ಅನ್ಸೋದು ನೀವು ವಿಚಾರ ಮಾಡಿ ಹೆಂಗೆ ನೆನಪು ಮಾಡ್ಕೊಂಡು ನಿಮ್ಮ ಅನುಕೂಲ ಹಿಂಗೆ ಅದ ಇದರಿಂದ ಇದು ಕಡಿಮೆ ಅದ ಇದು ಮಾಡ್ಬೇಕು ಚಲೋ ಆಗ್ತದೆ ಭಾಳ ಸುದ್ದಿ ಆಗ್ತದೆ ಹಿಂಗೆ ಅನ್ಕೋತೀವಿ ಬಂದ್ರಿ ನೀವು ಎಷ್ಟು ವರ್ಷ ಅಂದ್ರೆ 10-34 ವರ್ಷ ಅನ್ಕೋತೀವಿ ಬಂದ್ರಿ ಹಿಂಗೆ ಆಯ್ತು ಹಿಂಗೆ ಹೋಗ್ಬಿಡ್ತದೆ ಅದು ಸುಖ ಮಾರ್ಗಲ್ಲ ಇದ್ರೋ ಸುಖ ಅಥವಾ ಶಾಂತಿ ಒಂದು ಬೇಕಾದ ಅಪೇಕ್ಷೆ ಒಂದು ಗೊತ್ತಿದ್ದು ಸಾಧ್ಯನೇ ಇಲ್ಲ ಅನೇಕ ಮೇಲೆ ಅನೇಕ ತರ ಇರ್ತದೆ ಪ್ರಥಮ ಹೆಚ್ಚಿರ್ತದೆ ಅವ್ರ ಸಂಘರ್ಷ ಇರ್ತದೆ ಎಷ್ಟು ಸುಖ ಹೆಂಗೆ ಸಿಗ್ತದೆ ನಮಗೆ ವಿಚಾರ ಮಾಡ್ತದೆ ಎಲ್ಲಿ ಸಂಘರ್ಷ ಇಲ್ಲ ಅದು ಸುಖ ಸಿಗ್ತದೆ ಜಗಳಿರಬಾರ್ದು ಜಗಳಿರಬಾರ್ದಾಗಿ ಬಿಡಬಾರ್ದು ವಿಕ್ರಾಂತ್ ಹೇಳ್ಬೇಕು ಒಬ್ಬನೇ ಒಬ್ಬನೇ ಅಂತ ಹೇಳ್ಬೇಕು ಹೌದು ಅನೇಕ ಮಕ್ಕಳು ಜಗಳ ಇರ್ತಾವ ಜಗಳ ಇರ್ತಾವ ಒಬ್ಬನೇ ಇದು ಮಾತು ಹೇಳ್ತಾರೆ ಹಾಗೆ ನಮ್ಗೆ ಸಂಘರ್ಷ ಇಲ್ಲದಂತಹ ಸ್ಥಿತಿಯಿಂದ ತನ್ನ ಅದು ಶಿಕ್ಷಿತ ಮಹತ್ವ ಯಾವಾಗ ಪ್ರವೃತ್ತಿ ಇದು ಯಾವ ಸಾಧಕಲೇ ಅದನ್ನು
ಅವನ ವಿಷಯ ಬರೋಬ್ರಿ ಅಂತ ಹೇಳ್ಬೇಕು. ಮೌನದ ಲಕ್ಷರ ಬ್ರಹ್ಮನನ್ನು ತಿಳಿದು ಎರಿಕಿತು ಅನಿಕೊಂಡರಿಗೆ ಅನ್ಕೊಳ್ಳೋರಿಗೆ ಹೇಗಪ್ಪ ಅಕ್ಷರ ಬ್ರಹ್ಮ ಅವಿನಾಶಿ ಶಾಶ್ವತ ಪರಬ್ರಹ್ಮ ಸ್ವರೂಪ ಹೇಗೆ ಲಕ್ಷಿಸಬೇಕು? ಮೌನದಿಂದ, ವಿವೇಕದಿಂದ, ಮೌನದಿಂದ ಆ ತನ್ನ ಅನುಭವ ಕೇವಲ ಅಂತರ್ಭಾಗ ಕೂಡಿ ಹೋಗ್ತೀವಿ. ಎಲ್ಲ ಅದಕ್ಕೆ ಅವಿನಲ್ಲಿ ಬಿಟ್ಟು ಒಳಗೆ ಹೇಳ್ಬೇಕಾದ್ರೆ ತನ್ನೇನು ಗೂಢದಲ್ಲಿ ಅದನ್ನ ಹೃದಯಾಂತರಾಳದಲ್ಲಿ ಯಾವುದೊಂದು ಸತ್ಯ ವಸ್ತು ಅದ ಇವು ಮ್ಯಾಂಡ್ ಅಲ್ಲಿದ್ದಾನೆ ಕೊಡ್ಸಿ ಅಂತಂಗ ಹೋಗಿ ಮುಟ್ಟುವಂತ ನಿಪುಣ ಯಾರ ಏನ್ ಯಾವ ವಸ್ತುವಿನ ವರ್ಣನೆ ಮಾಡ್ತೀವಿ ಆತ್ಮ ಅಂದ್ರೆ ಸತ್ಯ ಅಂದ್ರೆ ಶಾಶ್ವತ ಅಂದ್ರೆ ಬ್ರಹ್ಮ ಅಂದ್ರೆ ಇಷ್ಟ ವಸ್ತುವಿನ ನಿಜಸ್ಥಾನ ನಿಜಸ್ಥಿತಿಯನ್ನ ತನ್ನ ಅಂತರದಲ್ಲಿ ಕಂಡ್ಕೊಂಬುವಂತಹ ಒಂದು ಅಂತರ್ಭಾಗ ವೃತ್ತಿ ಯೋಗ್ಯತೆ ಕಂಡ್ಕೊಂಬಂತಹ ಏನು ಒಂದು ಏನು ಸಂಸ್ಥೆ ಸಿದ್ಧಾಂತ ಯಾರಿಗಾದ್ರು ಅಂತರ್ಮ ಕೊಡ್ತಿ ಯಾರಿಲ್ಲ ಅವ್ರಿಗೇನು ವಿಜ್ಞಾನ ಅನುಭವ ಬರ್ತದೆ ಅಥವಾ ಗೊತ್ತಾಗ್ತದೆ. ಮತ್ತು ಬಹಿರ್ಮುಖರಿಗೆ ಏನ್ ಗೊತ್ತಿಲ್ಲ. ಅದಕ್ಕೆ ಇಂಥ ಅಂತರ್ಮುಖರಿಗೆ ಮಾತ್ರ ಈ ಧ್ಯಾನ ಹೇಳ್ಬೇಕು. ತನುಕರಣ ಮೊದಲಾದುವನಿತು ವನಿತನು ಧನ ವಿವೇಕದಿ ನೀತಿಗಳೇ ದುಡಿದ ಎಲ್ಲ ವಿವೇಕದಲ್ಲಿ ವಿವೇಕದ ವಿಚಾರ ಜ್ಞಾನ ಎಲ್ಲ ಇದ್ರು ಕೂಡ ಇದು ಗೊತ್ತಾಗಲ್ಲ ಹೋದ ಇದ್ರೊಳಗೆ ಏನು ಹೇಳಿದ್ರೆ ಸತ್ಯ ಏನು ವಾಸ ಮಾಡಿದಪ್ಪ ಅಂತ ವಿಚಾರಗಳು ಆಗ್ಬೋದು ಅಲ್ಲಿ ಭಯಾನಕವಾಗಿ ಹಾಗೇನಿಲ್ಲಪ್ಪ ನಾವು ಕಾಣಿಸಿದ ನಮ್ಗೆ ಹಾಕಿ ಹುಡುಕಾಗಿಲ್ಲ ಎಲ್ಲಿ ಹೌದು ಅಲ್ಲಿ ಹಾಕಿ ಹುಡುಕಾಗ್ತದೆ ಹಂಗ ಹಾಗೆ ವಿದ್ಯಾವಸ್ತುಗಳಿಗೆ ಸತ್ತು ವಸ್ತು ಇಲ್ಲೇ ಹುಡುಕಾಗ್ತದ ವಿದ್ಯಾತ್ಮ ನಿರಸನ ಮಾಡಿ ಮಾಡಿ ಯಾವೆಲ್ಲ ಅವೆಲ್ಲ ಈಗ ಹೋಯ್ತದ ಕೆಲಸ ಮಾಡಿ ಸಂಸ್ಕರಣ ತನುಕರಣ ಮೊದಲಾದವನಿತನು ಎಲ್ಲ ಧನ ವಿವೇಕದಿ ನೀತಿಗಳೇ ನೇತಿಗಾಯಿರು ಸರಿ ಭಾಳ ಸರಿ ಅದನ್ನ ಕೆಲಸ ಮಾಡಿ ಉಳಿದ ಅನುಪಮದ ಹಂಗಿಲ್ಲ ಅವನ ಸತ್ರ ಅವನ ಪಾಲಿಗೆಲ್ಲ ಸತ್ತಂಗಿ ಎಲ್ಲ ಸುತ್ತ ನಾವು ಏನು ಅದಕ್ಕೆ ಎಷ್ಟು ದುಃಖ ಅದಕ್ಕೆ ಈ ಥರದ ಏನಿಲ್ಲ ಆಸಕ್ತಿ ಅವ್ರಿಗಿಲ್ಲ ಯಾವ ಶಕ್ತಿ ವಸ್ತು ಹಾಕೋದ ಅದೇ ಆಧಾರದಿಂದ ಏನಪ್ಪ ಅದ ಅದೇನು ಕೆಲಸ ಇಟ್ಕೊಳ್ತಾ ಆ ಸತ್ಕಿನ ಏನು ಬಾಯ್ ಮಾಡಿ ಹೋಗೋದು ಮುಚ್ಚಿದ ಯಾಕೆ ಅಜ್ಞಾನ ಮಾತ್ರ ಮುಚ್ಚಿರ್ತದೆ ಮುಚ್ಚುವಂತ ಒಂದು ವಿಷಯ ಹಿರಿಯರಿಂದ ಮುಗಿಸ್ತಾವ ಖರೆ ಅಜ್ಞಾನ ಇದ್ದಾಗ ಮಾತ್ರ ಮುಂದೆ ಪ್ರಕಟ ಮಾಡ್ತಾವ ಹೇಗೆ ಆತ್ಮ ಪ್ರಕಟ ಮಾಡ್ತಾವ ಆತ್ಮ ಪ್ರಕಟೀಕರಣ ಮಾಡ್ತಾವ ಇದ್ರೇನ ಇದ್ರ ಆನಂದ ಹೇಳ್ತು ಸಂಭಾವದಿಂದ ಪ್ರೇಮದಿಂದ ಇಲ್ಲಿ ಬರ್ಕೊಂಡು ಆದಿತ್ಯಲ್ಲಿ ಇರುವಂತಹ ಯಾರು ಅವ್ರಿಗೆ ಈ ವಿಷಯ ಹೇಳಿ ಎನ್ನುತ್ತ ನನ್ನಳು ನಾನೇ ನನ್ನನು ನೆನೆದು ಚಿನ್ಮಯ ನಾನೇ ನನಗೆ ಅನೇಕ ಘನ ನನಗೆ ಏಕಘನ ಸಹಜಾನಂದ ತೋರದನೆ ಎನ್ನುತ್ತ ನನ್ನಳು ನಾನೇ ನನ್ನನು ನೆನೆದು ಚಿನ್ಮಯ ನಾನೇ ನನಗೆ ನನಗೆ ಏಕಘನ ಏಕಘನ ಸಹಜ ಆನಂದ ತೋರದೇನು ಈಗ ಇಂಪ್ರೆಷನ್ ಶುರುವಾಗ್ತದೆ ಶ್ರವಣ ಮರಣ ವಿದ್ಯಾರ್ಥಿ ಹೇಳಿಲ್ಲ ಅದು ಶ್ರವಣ ಮರಣದ ಕಾರ್ಯ ಆತ್ಮನಿಶ್ಚಯ ಆತ್ಮವಿದ್ಯೆ ಅಂತ ಈಗ ಶಿಷ್ಯನ ಪ್ರಶ್ನೆ ಅಂತ ಆತ್ಮವಿದ್ಯೆ ಮತ್ತು ಹೇಳುದು ಇಷ್ಟು ಶ್ರವಣ ಮಾಡಿ ನಾನು ಕೆಲಸ ವಿಚಾರ ಮಾಡಿ ನಿಶ್ಚಯ ಮಾಡ್ಕೊಂಡಿದ್ದೀನಿ ಯಾವಾಗ ಆತ್ಮವಿದ್ಯೆ ಅಂತ ಅನುಭವದ ದೃಷ್ಟಿಗೆ ಮಾಡ್ಕೊಂಡಿದ್ದೀನಿ ಆದ್ರೂ ಕೂಡ ದುಃಖ ಯಾಕೆ ಹೋಗೋದು ಚಿಂತೆ ದುಃಖ ಅಥವಾ ಸಂಕಲ್ಪ ಇದು ಸಮಾಧಾನ ಶಾಂತಿ ಇದೆಲ್ಲ ಯಾಕೆ ಹೋಗೋಲ್ಲ ನಾವು ನಿಮ್ಮ ಪ್ರಶ್ನೆ ಇದೆಲ್ಲ ಖುಷಿ ಉಂಟ ಎಲ್ಲಾರ ಪ್ರಶ್ನೆ ಒಂದೇ ಪ್ರಶ್ನೆ ಹೇಳ್ರಪ್ಪ ಅಂದ್ರೆ ಎಲ್ಲಾರ ಮನಸ್ಸು ಏನೋ ಹೇಳ್ತಂದ್ರೆ ಏನಂದ್ರೆ ಭಯಂಕರ ಅಸಮಾಧಾನ ಸಮಾಧಾನ ಇಲ್ಲ ಏನಿಲ್ಲ ಸಮಾಧಾನ ತಾನೇ ಆಗುದಿಲ್ಲ ನಾವು ತಂತುಕಾಗ್ತದೆ ಅಂತ ಇದೊಂದು ಮುಖ್ಯ ಮೊದ್ಲೇನು ಮಾತಾಡ್ತೀವಿ ಸಮಾಧಾನ ಇಲ್ಲ ಅಂತೀಯಲ್ಲ ಆ ಸಮಾಧಾನ ಆಗಕ್ಕೆ ಏನು ನಾವು ಪ್ರಯತ್ನ ಮಾಡಿದ್ದ ಆ ಪ್ರಯತ್ನ ನಾವು ಮಾಡಿಲ್ಲ ಪ್ರಯತ್ನ ಮಾಡ್ಲಾಕ ಸಮಾಧಾನ ಇಲ್ಲ ಅಂತ ಆಗ್ತದೆ ಪ್ರಯತ್ನ ನೀವು ಸಮಾಧಾನ ಅಂತ ಕೇಳ್ತಿಲ್ಲ ಅದಕ್ಕಾಗಿ ನೀವು ಏನ್ ಪ್ರಯತ್ನ ಮಾಡ್ತೀವಿ ಸರಿಯಾಗಿ ದಿನಾಲೂ ಒಂದು ಅದಕ್ಕೆ ಬೆನ್ನು ಹತ್ತಿ
ಇಂಥ ಮಹತ್ವ ಇಡೀ ಜೀವನದೇ ಪ್ರಶ್ನೆ ಅಲ್ಲ ಇದು. ಈಗ ನಾವೊಂದು ಸಾಮಾನ್ಯ ಒಂದು ರೊಕ್ಕ ರೂಪಾಯಿ ಅಥವಾ ನಾವು ಚಾಕರಿ ಇಷ್ಟು ಎಷ್ಟೋ ಮಹತ್ವ ಕೊಟ್ಟು 2 ವರ್ಷ 4 ವರ್ಷ ಅಂತ 15 ವರ್ಷ 20 ವರ್ಷ ಕಳಿಸ್ತಾರ. ಒಂದು ಪಿ ಯು ಸಲುವಾಗಿ 15 ವರ್ಷ 18 ವರ್ಷ ಕರೀತೀವಿ. ನೌಕರಿ ಹೋಗಿ 2-4 ವರ್ಷ ಬಿಟ್ಟು ಮಾಡ್ತೀವಿ. ಅದು ಬೆಳಗ್ಗೆ ಎಷ್ಟು ಪ್ರಯತ್ನ ಮಾಡಿದ್ರೆ ಅದು ಹಾಗೆ ಇಂಥ ಜೀವನ ಅತ್ಯಂತ ಮಹತ್ವದ ಶ್ರೇಷ್ಠವಾದಂತಹ ಈ ವಸ್ತುಗಳು ಸಮಾಧಾನ ಅವನು ಇಲ್ಲ ಅಂತಿಲ್ಲ ಇರ್ಬೇಕಂತ ಅದೇ ಬೇಕಂತ ಆ ಸಮಾಧಾನ ಸಿಗ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು ಆ ಪ್ರಯತ್ನ ಎಷ್ಟು ಬಿಟ್ಟು ಮಾಡಿ ಅದ್ರ ಮೊದಲು ಹೇಳ್ತೀವಿ. ಏನು ಮಾಡಿಲ್ಲ ದಿನ ಒಂದು ತಾಸು ಬಿಡ್ರೆ ಮನಸ್ಸನ್ನು ಹಿಡಿದು ಧ್ಯಾನ ಮಾಡ್ಬೇಕು ಅಂತ ತಪ್ಪದಂತ ಧ್ಯಾನ ಮಾಡ್ತಾರೆ. ಅಥವಾ ಅದೇನು ಮನಸ್ಸಿಗೆ ಎಷ್ಟು ವಿಕಾರಿ ಎಷ್ಟಾದ್ರೂ ದುರ್ಗುಣವ ಅದ್ರದ್ದು ಎಷ್ಟು ಹಾನಿ ಅಂತ ಅಂದ್ಕೊಂಬಂತ ವೈರಾಗಿ ಬರುವಂಗೆ ಏನಾದ್ರು ಒಂದು ಕಲ್ಪರುತ್ತೆ ಅದು ವಿಚಾರ ಮಾಡ್ತೇವೆ. ನೀವು ಒಬ್ಬನೇ ಕೂತು ಸತ್ಸಂಗ ಮಾಡ್ತೇವೆ ಏನಂತ ಹೇಳುವಂತ ಉಪಾಯ ಅನುಸಂಧಾನ ಮಾಡ್ತೀವಿ. ಯಾವುದು ಮಾಡುದಿಲ್ಲ ಇನ್ನೇನ ಅನುಸಂಧಾನ ಮಾಡಬೇಕು ಅಂತ ಇಲ್ಲಿ ವಿಷಯ ಇದೇನ ನಿರುತ್ಸಾಹದ ಅವಶ್ಯಕತೆ ಹೋಗ್ತದೆ. ಮಾನವರಿಂದ ವಿವೇಕ ವೈರಾಗ್ಯ ಅದರ ಮುಖ್ಯವಾಗಿ ವಿವೇಕ ನಿಧ್ಯಾಸ ಅದು ಕಂಡ್ಕೊಂಡಂತ ಕಂಡ್ಕೊಂಡಂತ ಆತ್ಮನ ಯಥಾರ್ಥ ಅಂತ ಅನುಭವ ತನ್ನಂತ ಪ್ರಕಟ ಮಾಡ್ಕೊಂಡು ಇದು ನಿಧ್ಯಾಸ. ಆ ನಿಧ್ಯಾಸ ಮಾಡಿದ್ರೆ ಮಾತ್ರ ಹೋಗ್ತಾ ಇದ್ದು ಹೋಗುದು ಹಾಗೆ ಮಾಡಿ ನಿಧ್ಯಾಸ ಸಿಗ್ತದೆ. ಕೊಳ್ಳಾದ್ರೆ ಒಂದು ದೊಡ್ಡ ಪದಾರ್ಥ ನಾವು ಬೇಯಲಿಕ್ಕೆ ಹೋದ್ರೆ ರತ್ನ ಅಂತ ಕೊಡ್ತೀವಿ. ಕೈ ಹಣ ಇಲ್ಲ ಇಲ್ಲ ಅಂಗಡಿಗೆ ಹೋಗಿ ರತ್ನ ಕೊಡಿ ಒಂದು ರತ್ನ ಅಂತ ಮತ್ತೆ ನಾಯಿಗೆ ಅಂತಂದ್ರೆ ಯಾರು ಕೊಡ್ತಾರೆ ಹಂಗೇನಿಲ್ಲ ಇಲ್ಲೇ ಪೂರ್ಣ ಸಮಾಧಾನ ಸಿಗಕ್ಕ ನಾವು ನಿಧಿಧ್ಯಾಸ ಮಾಡ್ಬೇಕು. ವೈರಾಗ್ಯ ವೈರಾಗ್ಯ ಇತಿಹಾಸ ಬೇಕು. ಆಸಕ್ತಿ ಏನ್ ಮಾಡ್ತದೆ ನಮ್ಮಲ್ಲಿ ಕೆಲಸ ನಮ್ಮ ಅರಿವು ಹರಿಸ್ತದೆ ಸತ್ಯ ಅಂತ ಭಾವನೆ ಮಾಡಿಸಿ ಯಾವುದು ಮಾಸ ಅದಕ್ಕೆ ತೆಗಿಲಿಕ್ಕೆ ವೈರಾಗ್ಯ ವೈರಾಗ್ಯ ತಂದ ಯಾವಾಗಲೂ ನಮ್ಮಲ್ಲಿ ಒಂದು ಸತ್ಯ ಮಿಥ್ಯಾ ವಿಚಾರ ಹಿತಾಹಿತ ವಿಚಾರ ಸುಖ ಖರೀದಿಸುವ ಸುಖ ಯಾವ ವಿಚಾರ ಜಾಗೃತಿತ್ತು ಅದು ವಿಂಗಡಿಸಿ ಸುಖ ಕಂಡ್ಕೊಂಡು ಆ ಸುಖ ಕಂಡ್ಕೊಂಬಂತಹ ಒಂದು ಪ್ರವೃತ್ತಿ ಹೋಗಿ ಬೇಕು ಸಾಧ್ಯ. ಈ ತಪಾದ ತೆಗಿತದ ಹೇಳ್ಬಿಡಿ ನಮ್ ಶುದ್ಧ ಬುದ್ಧಿ ಇಲ್ಲದೆ ಹಿಂಗ ಅದು ಏನ್ ತೋರ್ಸ್ಕೊಡ್ತದೆ ಅದು ಕಂಡ್ಕೊಂಡು ಯಾವ ಸುಖವೂ ಬಂದು ತೋರ್ಸ್ಕೊಡ್ತೋ ಸತ್ಯ ಅಂತ ಶಾಶ್ವತ ಇರೋದಪ್ಪ ಅಂತ ತೋರ್ಸ್ಕೊಡ್ತು ಅದನ್ನ ಅಷ್ಟು ಬರೀ ತೋರ್ಸ್ಕೊಟ್ಟು ಕೆಲಸ ಮುಗಿಲ್ಲ ಅದಕ್ಕೆ ಅಂಟ್ಕೋಬೇಕು ಅಥವಾ ಅದನ್ನ ನಾವು ಅನುಸಂಧಾನ ಮಾಡಬೇಕು. ಆ ಸ್ಥಿತಿಯಲ್ಲಿ ಕೆಲವು ಕೈ ಎಷ್ಟು ಕಾಲ ಇರಬೇಕು ಇದು ಅವಶ್ಯ ಅಂತ ಮನಸ್ಸು ನಮ್ಗೆ ಚಂಚಲ ಹೋಗ್ಬೇಕಾದ್ರೆ ಮತ್ತೆ ಸಾಮಾನ್ಯ ಹೇಳೋದ್ರೆ ಧ್ಯಾನ ಮಾಡೋದು ಅನುಸಂಧಾನ ಮಾಡೋದು ಧ್ಯಾನ ಮಾಡೋದು ಧ್ಯಾನ ಶಕ್ತಿ ಅಂತ ಬಹಳ ಎಲ್ಲಕ್ಕೂ ಆಗುವಂತಹ ಒಂದು ಸಾಮಾನ್ಯ ಒಂದು ಫಲ ಪ್ರಯೋಗ ಮಾಡಲಿಕ್ಕೆ ಧ್ಯಾನ ಅಂತಂದ್ರೆ ಅನುಸಂಧಾನ ಆಗ್ತದೆ ನಿರುಧ್ಯಾತ್ಮ ಆಗ್ತದೆ ನಾಮಸ್ಮರಣ ಆಗ್ತದೆ ಎಲ್ಲ ಬರ್ತದೆ ಧ್ಯಾನ ಒಂದು ತಗೊಂಡು ಧ್ಯಾನ ಆಗ್ತದೆ ಎಲ್ಲಕ್ಕೂ ಅನ್ವಯಿಸುವಂತಹ ಒಂದು ಶಬ್ದ ಧ್ಯಾನ ಅಂದ್ರೆ ಅವರು ತಮ್ಮ ಮೇಲೆ ಏನು ಬಗ್ಗೆ ಎಲ್ಲ ಮಾಡ್ಬೇಕಂತಿಲ್ಲ ನಾನು ಧ್ಯಾನ ಮಾಡುವುದಿಲ್ಲ ಅಂತ ತಿಳ್ಕೊಂಡು ನಮಗೆ ಸಮಾಧಾನ ಸಿಗುತ್ತಾರೆ ಎಷ್ಟೋ ವೇಳೆ ಅದ್ರ ಆನಂದ ಕಂಡ್ಕೊಂಡಪ್ಪ ಅಂದ್ರೆ ಅದೇ ಸೇರಿಸಿ ಮಾಡ್ತಾರೆ ಮನಸ್ಸು ಯಾವ್ದು ಅತಿ ಸುಖ ಅನಿಸ್ತದೆ ಮನಸ್ಸಿನ ಸ್ವಭಾವ ಅವ್ರಿಗೆ ಸುಖ ಅಂತ ಅನಿಸಿ ಅಂತ ಕೂಡ ಇಲ್ಲೇ ಇದು ಸುಖ ಇದ್ರೆ ಅತಿ ಸುಖನಪ್ಪ ಇದು ಬಹಳ ಸಮಾಧಾನ ಇದು ಒಂದು ಯಾವ ಕಂಡ್ಕೊಳ್ತಾರೆ ತಾಸು 2 ತಾಸು ಮಾಡಿ ಅನ್ಕೊಂಡು ಅದಕ್ಕೆ ತೂಕ ಬಿಡ್ತಿದ್ದ ಅವಾಗ ಕಂಡ್ಕೊಂಡ್ರೆ ಅವಾಗ ಹತ್ಯೆ ಆಗ್ತಾವ ಯಾವಾಗ ಹತ್ಯೆ ಆಗ್ತಾವ ಅವಾಗ ಅಂಟ್ಕೋತ ನಾವು ಏನಾದ್ರು ಬಿಡುದು ಏನ್ ಮತ್ ಸುಖ ಅಂತ ಯಾವಾಗ ಕಂಡು ಬಂತು ಆ ಮತ್ ಸುಖ ಅಂತ ಯಾವ ಕಂಡು ಬರ್ತದೆ ನಾವು ವಿದ್ಯಾಸ ಅಥವಾ ಧ್ಯಾನ ಮಾಡ ಆತ್ಮಾನುಸಂಧಾನ ಮಾಡ್ಬೇಕಂತ ಅದ್ ಮಾಡ್ಲೇ ಇಲ್ಲಪ್ಪ ಅಂತ ಹೋಗ್ತದೆ ನಮ್ಮ ಆಸಕ್ತಿ ಇದ್ದಾಗ ಹೋಗ್ತದೆ ಆಸೆಗಳು ಇದ್ದಾಗ ಹೋಗ್ತಾವ ದುಃಖ ಇಷ್ಟೇ ಇದು ಒಂದೇ ಎಲ್ಲ ಬರ್ತಾವ ಒಮ್ಮೆ ಬಂದು ಪೂರ್ಣ ಒಮ್ಮೆ ಹೋಗ್ತಾ ಇರ್ತಾವ ಒಮ್ಮೆ ಬರ್ತಾವ ಒಳಗಿದ್ದಾಗ ಬೆಲೆನವ ಬಂದು ಒಮ್ಮೆ ಬರ್ತಾವ ಪೂರ್ಣ ಒಮ್ಮೆ ಆ ಪ್ರಶ್ನೆ ಮಾಡಿ ಈಗ ಇಷ್ಟು ಒಂದು ಪ್ರಶ್ನೆ ಇಂಥ ನಾ ಸ್ವರೂಪ ತಿಳ್ಕೊಂಡೆ ಅದು ಆನಂದ ಯಾಕೆ ಅದಕ್ಕೆ ಅವ್ರು ಹೇಳ ತನಯ ತತ್ವ ತಿಳಿದ ಮಾತ್ರನೇ ವಾಸನೆ ಹೊರಕೆ ಬಿಡದರಿಂದ ಭೂಮಿಕೆಗಳನ್ನು ತಿಳುವಾಗಿ ಅದು ನಿಜವಾಗಿ ಹೋಗುದು ಮುಖ್ಯ ನಾವು ಪ್ರಯೋಜನ ಆಗ್ತದೆ ನಾವು ಯಾಕೆ ಪ್ರವಾಸ ಶುರು ಮಾಡಿದೀವಿ ನಾವು ಹೆಚ್ಚಿನ ಸುಖ ಅಂತ ಶುರು ಮಾಡಿದೀವಿ ಎಲ್ಲ ಬಿಟ್ಟು ತ್ಯಾಗ ಮಾಡಿ ಅಂತ ನಾವು ಸೇರಿ
ಕ್ರೆಡಿಟ್ ಅನುಭವಿಸ್ತೀವಿ, ರೊಕ್ಕ ಖರ್ಚು ಮಾಡಿದ್ವಿ, ಯಾಕೆ ದೊಡ್ಡ ಮಹತ್ವ ಅದ. ಇಂಥವ್ರು ಸಿಕ್ಕುದ ಮೋಕ್ಷ ಪ್ರಮುಖ ಸಿಕ್ಕಂತ ಅದು ಮುಖ್ಯ ಉದ್ದೇಶ. ಈಗ ಅದೇ ಕೈ ಬಿಡ್ಲಪ್ಪ ಏನ್ ಬರೀ ಸ್ತ್ರೀತು ಮತ್ ನಾವು ಮುಖ್ಯ ಹೋದ್ ಚಿಂತಿ ದುಃಖ ನಾಶ ಆಗಿಲ್ಲ, ಮತ್ತೆ ಆಸೆ ಹೋಗಿಲ್ಲ. ಯಾವಾಗ ಅಂತ ಕರೆದ್ರೆ ಆ ದುಃಖದ ಅಗ್ನಿ ಬೆಂಕಿ ಹುಚ್ಚಿ ಇತ್ತಪ್ಪ ಅಂದ್ರೆ ಮತ್ತೆ ಇಷ್ಟು ಕೇಳಿದ್ರ ಉಪಯೋಗ ಇಲ್ಲ ಹಂಗ. ಏನಾವ್ ಯಾವ ಉದ್ದೇಶದಿಂದ ನಾವು ಶುರು ಮಾಡಿದ್ವು ಆ ಉದ್ದೇಶ ಕಲಿಸಿದಂಗೆ ಆಗಲಿಲ್ಲ. ಅದಕ್ಕೆ ಪರಿಪೂರ್ಣ ಶಾಂತಿ ನೆಲೆಗೊಳ್ಳಬೇಕು, ಸಣ್ಣ ಆನಂದ ತೃಪ್ತಿ ಆಗಬೇಕು, ಇದು ಮುಖ್ಯ ಧ್ಯೇಯ. ಬರೀ ಪ್ರೇಮ ಮಾತ್ರ ಆಗಿಲ್ಲ. ಗೋಪಿಕೆಯಲ್ಲಿ ಬಂದ ನಾವು ಅಂದ್ರೆ ಶ್ವಾಸ ಇಟ್ಟಿದ್ದಾರೆ ಉಳಿದ ಎಲ್ಲ ಒಳ್ಳೆಯದಿಲ್ಲ. ರಾತ್ರಿ ಇದೇ ರೀತಿ ಸುಖವಾಗಿ ಯಾವಾಗ ಇರ್ಬೇಕು. ಅದು ಈ ವಿಚಾರಗಳೇನವೆ ಅಥವಾ ಕೆಲಸ ಮುಗಿತಾ ಕಲ್ಪನಾ ಅಥವಾ ನಮ್ಮ ಮುಂದಿನ ಆಸೆಗಳನ್ನ ವಿಚಾರಗಳು ಮಾಡ್ತೀವಿ ಅವು ಮುಗಿದ್ರೆ ಮುಗಿಯುವಂತಹ ಏನು ಭಾಗ ಅಷ್ಟೇ ನಾವು ಮಾಡಿ ಮುಗಿಸ್ಬಿಡುವಂತ ಇಂಪಾರ್ಟೆಂಟ್ ಕೆಲಸ ತಗೊಂಡು ಆ ಕೆಲಸದಲ್ಲಿ ಹೀಗೆ ಮಾಡಿದ್ರೆ ಹೇಳಿ ಒಬ್ಬರಿಗೆ ಕಳ್ಸ್ಕೊಂಡು ಮತ್ತೆ ತಿರುಗಿ ಒಂದ್ 2-3 ತಾಸು 4 ತಾಸು ಆ ಕೆಲಸ ನೆನಪಿ ಉಂಟಾಗ ಕಾರಣ ಏನು ನಾವೇನ್ ಮಾಡ್ತೀವಿ ಹೇಳಿ ಬರ್ತೀವಿ ಮತ್ತೆ ಹತ್ತಿರ ಅಂದ್ರೆ ಇದು ಯಾವ ವೇಳೆ ಕೆಲಸ ಮಾಡ್ತೀವಿ ಸಹಜ ಸಾಧ್ಯ ಇತ್ತು ಆ ವೇಳೆ ಏನಲ್ಲ ಆ ತಿರುಚಾರದ ಕಳ್ತೀವಿ ಅಡಿಗೆ ಹಣ ವಿಶ್ವಾಸ ಅದನ್ನೇ ಅದೇ ಅನ್ಕೊಂಡು ಹೋಗುದು ತಿರುಚರೋಣ ಇಷ್ಟು ಪೇಷಣ ಹಂಗೆ ಹೆಸರು ಇಷ್ಟು ಪೇಷಣ ಅಂದ್ರೆ ಅವ್ರು ಇದಕ್ಕೆ ಬಿಡಿಸ್ಬೋದು ಮತ್ತೇನಾಗ್ತದೆ ಇಷ್ಟೇ ಆಗ್ಬೋದು ತೋಡ್ ಕೊಟ್ಟಿದ್ರೆ ತೋಟೆ ಆಗ್ಬೋದು ಕಾಳು ಕೊಡುವುದು ಇಲ್ಲ ಹಂಗೆ ತಿರುಚಿ ಅದೇ ಅದೇ ಕೊಡು ಮಾಡಿದ್ರೆ ಅದೇ ಹಂಗೆ ನಾವೆಲ್ಲ ಒಳಗಾಯ್ತೀವಪ್ಪ ಇಷ್ಟು ಕಾರಣ ಕೆಲಸ ಹಿಂಗಾಗ್ತದೆ ಹಿಂಗಾಗ್ಬಾರ್ದು ಹಿಂಗಾಗ್ಲಿ ಹತ್ಕೊಂಡು ಅದು ಏನೋ ಸ್ವಲ್ಪ ಯೂಸ್ ಮಾಡ್ತೀವಲ್ಲ ಅದನ್ನ ನಾವು ಯಾಕೆ ಮಾಡ್ತೀವಿ ಅದು ಮಹತ್ವ ಆಗಿಲ್ಲಪ್ಪ ಅಂದ್ರೆ ಬಹಳ ಸಂಬಂಧಿಸಿತು ಎಲ್ಲ ಘಾತ ಇದರಿಂದ ಆಸಕ್ತಿಯಿಂದ ಹಂಗೆ ಮಾಡ್ತೀವಿ. ಆಸಕ್ತಿ ರಾಗದ್ವೇಷಗಳು ರಾಗದ್ವೇಷಗಳು ಅವಾಗ ಎಂತ ಸಾಮಾನ್ಯ ವ್ಯವಹಾರ ಕೆಲಸಕ್ಕಾಗಿ ಕೆಲಸ ಅಷ್ಟಪೂರ್ತಿ ಎಷ್ಟು ನಮಗೆ ಸಂಬಂಧಿಸಿದ ಅಷ್ಟೇ. ಇನ್ನು ಹಿಂಗೆ ತಿಳ್ಕೊಳ್ರಿ ಒಬ್ಬರಿಗೆ ಭಾಳ ಕೇಳ್ರಿ ಅವ್ನು ಭಾಳ ವಿಚಾರ ಮಾಡ್ಬೋದು ಇಂಥ ಅಲ್ಲಿಗೆ ಬಾಂತ ಆಗೋದಲ್ಲ. ಆದ್ರೆ ಅದ್ರೊಳಗೆ ಇವು ಕೊಡ್ಬಾರ್ದು ಕರ್ತೃತ್ವ ಭಾವ ಅನಾಸೆ ರಾಗದ್ವೇಷಗಳು ಅದಕ್ಕೆ ಹತ್ಕೊಂಡು ಹಿಂಗಿನ ಕೊಡ್ಬಾರ್ದು. ಇವು ಯಾವ ಅಷ್ಟು ಭಾಗ ಬಾಧಕ ಭಾಗ ಇದೆ ಅಷ್ಟು ತನ್ನ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ವಿಚಾರ ಮಾಡಿ ಗ್ಯಾರಂಟಿ ಇಲ್ಲ. ಇವ್ರಿಗೆ ಏನದಲ್ಲ ಇದು ಕಷ್ಟ ಬರ್ತೀವಿ ಯಾವ ಬಿಟ್ಟೆ ಏನಾದ್ರು ತಿಳಿಸ್ತಾರೆಲ್ಲ ವ್ಯವಹಾರ ಮಾಡಬಾರ್ದು ಬಿಟ್ಟೆ ಬಿಡ್ಬೇಕು ಹೆಂಗ್ ಮಾಡಬೇಕು ಅಂತ ಒಂದು ದೊಡ್ಡ ಸೋಚೆ ಇದೆ. ಹಾಗಿಲ್ಲ ಹೇಳ್ಬಿಡ್ತೀವಿ ವ್ಯವಹಾರ ಕುರಿತು ಎಷ್ಟು ಅವಶ್ಯ ಆಗ್ತದೆ ವ್ಯವಹಾರ ಮಾಡಿ ವಿಚಾರ ಮಾಡಿಬೇಕಲ್ಲ ನಾವು ಮಾಡಿದ್ರೆ ತುಂಬ ಇನ್ನೇ ಮಾಡಿ ಹಿಂದಿಲ್ಲ ಸರಿಯಾಗಿ ವಿಚಾರ ಮಾಡ್ಬೇಕು. ಆ ವ್ಯವಹಾರ ಸರಿಯಾಗಿ ಮಾಡ್ತಾರೆ ಕೈ ಮಾಡ್ತೀವಿ ಖರೆ ಬಿಟ್ಟು ತನ್ನಲ್ಲಿದ್ದಂಥ ಆನಂದವನ್ನು ಅನುಭವಿಸುವಂತಹ ಪ್ರವೃತ್ತಿ ಏನಂತಂದ್ರೆ ಅವಾಗೂ ಅದಕ್ಕೆ ಏನು ಪಾಯ ಅಥವಾ ಬೇಸಾಗಿ ಇಟ್ಕೊಂಡು ಅವತ್ತು ಅವಸ್ಥೆ ಇದೇ ಇರ್ತದೆ. ಆ ಶಾಂತಿ ಭಾಗ ಆಗಿರಲ್ಲ ಕೆಲಸ ಮಾಡ್ತಿರ್ತಾನೆ ಅವಾಗ ಶಾಂತಿ ಕೊಡೇ ಕೆಲಸ ಆ ಮೂರು ಕೊಡೇ ಕಾಲ ಶಾಂತಿ ಬಿಡೋದು ಹಿಂಗೇನದ ಈ ತರ ಮಾಡಿದ್ರೆ ಮಾತ್ರ ನಮ್ಗೆ ಕರೆ ಶಾಂತಿ. ಕೇಶ ಪಂಚಕವನಲ ವಿದ್ಯಾ ಕ್ಲೇಶವಂತ ಏನಪ್ಪ ಒಂದೊಂದು ನಿಜ ಪಂಚಕ್ಲೇಶ ಹೋಗ್ಬೇಕು ಅಷ್ಟು ಮೊದಲೇ ಸ್ವಲ್ಪ ಉಸಿರು ಹೋಗ್ಬೇಕು ಎಲ್ಲ ಹೋಗ್ಬಿಡೋದು ಜನಮದ ಗೋಪುಮದ ಹೆಣ್ಮದ ಹಿಂಗೆಲ್ಲ ಅನೇಕ ಮದಗಳು ಹೆಸರುಗಳು ಸ್ವಲ್ಪ ಹೆಸರುಗಳಂತ ಪಂಚಕ್ಲೇಶಗಳು ಅಂದ್ರೆ ಅದರದ್ದೇ ಒಂದು ಬೇರೆ ಬೇರೆ ನಮಗೆ 1 ಲಕ್ಷ ಬಲ್ಲಿ ಅಂತ ವಿಭಾಗ ಮಾಡ್ಬಾರ್ದು. ಪಂಚಕ್ಲೇಶಗಳು ಹೋಗ್ಬಿಟ್ರು ನಮ್ಮ ಒಂದು ಆಗ ಏನಾಗ್ತದೆ ಈ ಆನಂದ ನಾವು ಕಷ್ಟ ಆಗ್ತದೆ. ಆ ಪಂಚಕ್ಲೇಶಗಳೇ ಆಗ ಅಜ್ಞಾನ ಅಸ್ಮಿತ ರಾಗ ದ್ವೇಷ ಅಭಿನಿವೇಶ ಈ ಪಂಚಕ್ಲೇಶ ಅಂತ ಈ ಪಂಚಕ್ಲೇಶಗಳನ್ನ ಗೊತ್ತಾಗ ಈ ವಿಕಾಸ ಆಗ ಸಾಧ್ಯ ಇಲ್ಲ. ಮೊದಲೇ ಅವನು ಅಜ್ಞಾನ ಈ ಅಜ್ಞಾನ ಹೋಗಿದ್ವಿ ಆದ್ರೆ ಅವನು ಅಹಂಕಾರ ಅಸ್ಮಿತ ಅಜ್ಞಾನ ಆಯ್ತು ಅದೇ ಅಹಂಕಾರ ಅದ್ರಲ್ಲಿ ಬರೋದು ಅಲ್ಲಿ ರಾಗದ್ವೇಷಗಳು ರಾಗ ಅಂದ್ರೆ
ಬೇಕಾದ ವಿಷಯ ಅತಿ ದ್ವೇಷ, ಬೇಡ ದ್ವೇಷ, ರಾಗ ದ್ವೇಷ, ಅಭಿನಿವೇಶ ಅಂದ್ರೆ ಅದೇ ಸತ್ಯದ ಗಟ್ಟಿ ಹಿಡ್ಕೊಂಡು ಅಭಿನಿವೇಶ ಅದರಲ್ಲಿ ಒಂದ್ ಸ್ವಲ್ಪ ಸತ್ಯತ್ವ ಭಾವನ ಆದ್ರೆ ನಿರಸತ್ವತ್ವ ಭಾವನ ಆದ್ರೆ ಉತ್ಸಾಹ ಗಟ್ಟಿ ಹಿಡ್ಕೊಂಡು ಅಭಿನಿವೇಶ ಅಂತ. ಈ ಪಂಚ ಕ್ಲೇಶಗಳು ಹೋದಾಗ ಮಾತ್ರ ದೊಡ್ಡಪ್ಪ ಅಂತ ಹೇಳಿ ರಾಗದ್ವೇಷ ಹೋದಾಗ ಮಾತ್ರ ಅಂತ ಹೇಳಿದಂಗ ಇದು ಖರೆ ಅಂತ ಒಂದು ಗಟ್ಟಿ ಹಿಡ್ಕೊಂಡು ಪ್ರಭಾವದ ಅಭಿನಯ ಅದು ಹೋಗ್ಬೋದು. ಮತ್ತೆ ಚಲೋ ಬಗ್ಗೆ ಅತಿ ಪ್ರೀತಿ ಮೋಹ ಬೇಡ ದ್ವೇಷ ಈ ರಾಗದ್ವೇಷಗಳ ಇವು ಅಡಿಗೆ ಬಿಂದಂಗ ಆಗ್ತದೆ. ಬಿಂದಂಗ ಯಾವಾಗ ಆಗ್ತಾವ ನಾವು ಯಾವಾಗ ಆಗ್ತಂದ್ರೆ ನಾವು ಅದ್ರ ಬಗ್ಗೆ ಯಾವ ತರ ಹೋಮ ಇಟ್ಟು ಆಗ್ತದೆ. ಸತ್ಯವ ಸಂಬಂಧಿತವ ನಮ್ಗೆ ಸತ್ಯ ರೂಪವ ಸುಖರೂಪವ ಹಿಂಗೆ ನಾವು ಹೇಗೆ ಭಾವಿಸಿರ್ತೇವಲ್ಲ ಅವನ್ನ ಮಾಡಿದ್ದೀವಿ ಅದ್ರ ರಾಗದ್ವೇಷ ನಾವು ಸಾಮಾನ್ಯವ ಹೆಂಗಪ್ಪ ಅಂದ್ರೆ ಒಂದ್ ಜಾಗ ಕುಡಿದ್ರು ಅಷ್ಟೇ ಸಂಬಂಧ ಹೆಂಗಪ್ಪ ಅಂದ್ರೆ ಒಂದ್ ಜಾಗ ಬಹಳಷ್ಟು ಕುಡಿದ್ರು ಒಂದು ಸಂಬಂಧ ಅಂತ ಬರ್ತದೆ. ಒಂದು ಮೂರು ಸಂಬಂಧ ಒಂದು ತಿಂಗಳ ಸಂಬಂಧ ಬರ್ತಾಗಿ ಒಂದ್ ಜಾಗನ ಕುಡಿದ್ರು ಅವ್ರು ಒಂದ್ ಕಡೆ ಹೊಂಟ ನಾವು ಕಡೆ ಹೊಂಟ ಹಿಂಗೆ ಕರ್ಮ ಮಾಡಿದ್ರು ಅದು ನಮ್ಮ ಕುಡಿ ಸಂಬಂಧ ಹೊರತಾಗಿ ನಾವು ಶಾಶ್ವತ ಸಂಬಂಧ ಅಂತ ಭಯಂಕರ ದುಃಖ ಆಯ್ತು. ಈಗ ಯೋಗ್ಯತೆ ವರ್ತಿಸ್ಬೇಕು ಪ್ರೀತಿನೇ ಮಾಡ್ಬೇಕೆಲ್ಲದ ಮೇಲೆ ಇದು ನಮ್ ಜ್ಞಾನ ಏನ್ ಮಾಡ್ತದೆ ಸುಳ್ಳು ತಿಳ್ಕೊಂಡು ಯಾರು ಸಂಬಂಧ ತಿಳ್ಕೊಂಡು ಎಲ್ಲ ದ್ವೇಷ ಮಾಡ್ತೀನಿ ತಪ್ಪಲಿಲ್ಲ. ಒಂದೇ ಇಸ್ಕೊಂಡು ಅದ್ರ ಪ್ರೀತಿ ಮಾಡ್ತೀನಿ ಒಂದು ಏನು ಕೊಡ್ತಾರೆ ಒಂದು ಇಸ್ಕೊಂಡು ಅದ್ರ ಕೊಡಿ ಒಂದೇ ಪ್ರವಾಸ ಮಾಡ್ಕೊಂಡು ದ್ವೇಷ ಮಾಡ್ತೀನಿ ಮತ್ತೆ ಪ್ರವಾಸ ಪ್ರೇಮ ಮಾಡುತ್ತಲ್ಲ ಅದು ಪ್ರೇಮ ಹೇಳೋದು ಹೊತ್ತಾಗಿ ಪ್ರೇಮ ಮಾಡಿದ ಹೇಳೋದು ಹೊತ್ತಾಗಿ ಆ ದ್ವೇಷ ಮಾಡಿದ ತಪ್ಪ ಇನ್ನು ಇಲ್ಲಿ ಏನಿಲ್ಲ ಯಾಕಂದ್ರೆ ತನ್ನ ಅಂತ ನೋಡ್ತದೆ ಏನು ಶುದ್ಧೀಕರಣ ಮಾಡ್ತದೆ ತನ್ನ ಅಂತರ ಯಥಾರ್ಥವಂತ ಪರಿಸ್ಥಿತಿ ಜ್ಞಾನ ಗೊತ್ತಿಲ್ಲ ಆದಂತ ಇರುವಲ್ಲ ಆ ರೀತಿಯಿಂದ ನಾವು ರಾಗದ್ವೇಷ ಚಲೋದ ಬಗ್ಗೆ ಅತಿ ಮೋಹ ಅತಿ ಆಸೆ ಆ ಸಿಕ್ಕರೆ ಬಹಳ ಹರ್ಷ ಇದು ರಾಗ ಅದು ಬೇಡ ಅಂತ ಭಯಂಕರ ದುಃಖ ನೀನ್ ಬೇಡ ತಂದು ಹುಡುಗಿನಾಗಿತ್ತು ಏನ್ ಬೇಡ ಅಂತ ಏನಾದ್ರು ಅಷ್ಟೇ ಅಂತ ಒಂದು ಹೋಗಿ ಎಲ್ಲ ಅಶ್ವಂತ ಅಂತ ಯಾವ ಪೂರ್ಣ ಬರ್ತದೆ ಅವ್ನು ಹೆಂಗಿರಪ್ಪ ರಾಂಗ್ ವೈಟ್ ಕೂತು ಕೆಲವು ಒಳಗೆ ಹೋಗ್ಯಾರ ಕೆಲವರು ಬಾಯಾಗಿದ್ದಾರೆ ಕೆಲವರು ಬರ್ಲಿಕ್ಕೆ ಒಳಗೆ ಹೋಗ್ಲಿಕ್ಕೆ ಇಂಥದ್ದು ಯಾಕೆ ನೀನು ದುಃಖ ಮಾಡೋದು ಏನ್ ಮಾಡೋದು ಸಾಮಾನ್ಯವಾಗಿ ಅಂತ ಇವರು ನಾಶವಂತದ ಇಲ್ಲೇ ಇಲ್ಲ ಎಲ್ಲ ವಿಚಾರ ದ್ವೇಷಗಳನ್ನು ರಾಗದ್ವೇಷಗಳನ್ನು ಬರೀತೀವಿ ಯಾವಾಗ ನಿಮ್ಗೆ ಸಾಧ್ಯ ಆಗ್ತದ ಯಾವಾಗ ಈ ಅನುಸಂಧಾನ ಮಾಡ್ಬಿಡ್ತಾ ಅದೊಂದು ಮಾಡ್ಲಿಲ್ಲ ತಾನು ಮನುಷ್ಯ ನೋಡ್ಕೊಡುದು ರಾಜಕೀಯ ಬಾರಿ ಮಾಡಿ ಇದನ್ನೇ ಮಾಡ್ತದಾರೆ ಮಾಡ್ತದೆ ಶಾಂತಿಯಿಂದಲೇ ಇರ್ತದ ಅಶಾಂತಿಯಿಂದಲೇ ಇರ್ತದೆ ನಾವೇನ್ ತಿಳ್ಕೊತೀವಿ ಸುಮ್ ತಂತಾನೆ ಸುಧಾರಿಸ ಅಂತ ಎಂದು ಸುಧಾರಿಸೋದು ಅದು ಮತ್ತೆ ಹೆಚ್ಚಿಟ್ಟು ಮಾಡ್ತದೆ ರಾಗದ್ವೇಷ ಹೆಚ್ಚಿಟ್ಟಾಗ ಹೊತ್ತ ಕಡಿಮೆ ಹೋಗಲ್ಲ ಅದಕ್ಕೆ ಯೋಗ್ಯತೆಯಿಂದ ತೆಗೆದು ಹಾಕಿದ್ರೆ ಮಾತ್ರ ಹೋಗ್ತಾರೆ ತೆಗೆದು ಹಾಕಕ್ಕೆ ಯಾವಾಗ ಬರ್ತದೆ ಯಾವ ಅನುಸಂಧಾನ ಮಾಡ್ತೀವಿ ನೀನು ಆ ಸತ್ಯವನ್ನು ಕಳ್ಕೊಂಡಿವಿ ಯಾಕೆ ಕಳ್ಕೊಂಡಿವಿ ಅದೇ ಸ್ಥಿತಿ ಯಾವಾಗ ಇರುವಂತಹ ಒಂದು ರೂಢಿ ಸುಖ ಮೈಗತ್ತಿ ಅದು ಆನಂದಮಯವಂತ ಶಾಂತಿ ಇರುವಂತಹ ಒಂದು ಪ್ರವೃತ್ತಿ ಆತಪ್ಪ ಅಂದ್ರೆ ಬಿಡ್ತಾರೆ ದೊಡ್ಡ ಚಿಕ್ಕ ಪಾಲ ಸಾಂಸ್ಕೃತಿಕ ಹೋಗೋದಿಲ್ಲ ಕಡಿಮೆ ಕಿಮ್ಮತ್ತಿಲ್ಲ ಇದು ಮಹತ್ವ ಅಮೂಲ್ಯ ಅಮೂಲ್ಯ ಜೀವ ಸಿಗ್ತೇವೆ ಅದು ಅವು ಕಡಿಮೆ ಬಿಡ್ತಾವ ಅವಾಗ ಆಗಿದ್ದಾರೆ ರಾಜ ಕಟ್ಟಿಟ್ಟು ಶ್ರೀಮಂತಿ ಕಟ್ಟ ಏನ್ ಮಾತಾಡ ಚಲೋ ಹಾಕೋದಮ್ಮ ಅದಕ್ಕೆ ಎರಡು ಕುಡಿತಾವ ಎರಡು ಬಾರಿ ಒಂದು ದಿನ ಒಂದು ಸಂಖ್ಯೆ ಮುಂದೆ ಚಲೋ ಬಂದು ನಾವು ನೋಡ್ತೀವಿ ಅದ್ರ ಹಿಂದೆ ಕೆಟ್ಟ ನಾಣ್ಯ ಒಂದ್ಮೇಲೆ ಅಕ್ಷಯ ತಗೊಂಡ್ರೆ ಶಿವ ಶಿವ ಭಾಳ ಕೆಟ್ಟದ್ದು ಭಾಳ ಶಿವ್ ನೋಡ್ಬಾರ್ದು ನಾವು ಶಿವ ಬ್ಯಾಡ ನಮ್ಗೆ ಅದ್ರೆ ಅವ ಏನ್ ಮಾಡ್ತಾನೆ ತನ್ನ ಸ್ಥಾನ ಮಾಡ್ತಾನೆ ಸಲುವಾಗಿ ಅಶ್ವ ಹಿಂದೆ ಮಾಡ್ತಾನೆ ಅದೊಂದು ಅಶ್ವ ಅಂತ ಹೋದ್ ಶಿವ ಹೋಗ್ತಾನೆ ಅದು ಹಿಂದೆ ಹಂಗು ಹಾಗೆ ದುಃಖ ಯಾವಾಗ ಎಲ್ಲಿ ಯಾವ ಒಂದು ತರ ಅಲ್ಲ ಅನೇಕ ತರ ಅಲ್ಲ ಬರೀ ನಾನು ತಗೊಂಡು ರೊಕ್ಕ ಒಂದು ಸಿಕ್ಕರೆ ದುಃಖ ಇದೇ ರೊಕ್ಕ ಏನ ಏನ ಮತ್ ಪ್ರೀತಿಯಿಂದ ಮತ್ತೆ ಯಾರು ಪ್ರೀತಿ ಕಳ್ಸ್ಬೇಕಂದ್ರೆ ಅಷ್ಟೇ ಆ ಪ್ರೀತಿ ಯಾವ್ದಕ್ಕೂ ನೇವಿಲ್ಲ ಯಾವ್ದಕ್ಕೂ ನೇವಿಲ್ಲ ರೊಕ್ಕ ಇಟ್ಕೊಂಡು ಹೋಗ್ತದ ನೇವಿಲ್ಲ ಎಲ್ಲಾ ಅನಿಶ್ಚಿತವಾದಂತಹ ಇದೇನವ ಒಂದ್ ಹೇಳ ಕೂಡ ಅದ್ ಮೇಲೆ ನಮ್ಮ ಸುಖ ಅಥವಾ ಶಾಂತಿ ನಮ್ಮ ಆನಂದ ಅನುಭವಿಸಿದಪ್ಪ ಅಂದ್ರೆ ಅವ್ ಹೆಂಗ್ ಹೆಚ್ಚಿರ್ಬೇಕು ಹಂಗ ಏನಾಯ್ತು ಶುರು ಮಾಡ್ತಾರೆ ಅದಕ್ಕೆ ಅವ್ರದ್ದು ರಾಜದ್ವೇಷ ನೀವು ಅವಾಗ ಪೈ ಏನಂದ್ರೆ ನಿಮಗೆ ಶಾಂತಿ ಬೇಡ್ತೀರಿ ಶಾಂತಿ ಬೇಕು ಅಂತೀವಲ್ಲ ಈ ರಾಜದ್ವೇಷಗಳನ್ನ ಹೇಳೋದು ನೀ ಯಾವಾಗಲೂ ಅನುಸಂಧಾನ ಯಾವಾಗ ಮಾಡ್ತೀವಿ ಅನುಸಂಧಾನ ಮಾಡಿದ್ರೆ ಸುಮ್ಮನೆ ಶಾಂತ ಅಂದ್ರೆ ಅನುಸಂಧಾನ ಮತ್ತೆ ಏನಿಲ್ಲ
ದೊಡ್ಡದೊಂದು ಮಹತ್ವ ಇಲ್ಲ. ಮೂಲಭೂತ ಏನ್ ಕಳ್ಕೊಂಡು ನಾವು ಇಲ್ಲಿ ರೈತರು ಆತ್ಮನ್ ಕಳ್ಕೊಂಡ್ವಿ. ಇದನ್ನ ಗ್ರಹಿತ ಸಿದ್ಧಾಂತ ಕಳ್ಕೊಂಡು ನಮಗೆ ಆ ಕಳ್ಕೊಂಡ ಆತ್ಮರೂಪ ಹೆಂಗದ ಸಹಜ ಭಾವದಲ್ಲಿ ಉತ್ತಮ ಸಹಜಾವಸ್ಥಾ ಅಂತ ಹೇಳಿ ಮಧ್ಯಮ ಧ್ಯಾನ ಧಾರಣ ಸಹಜಾವಸ್ಥೆ ಯಾಕೆ ಸಾಧ್ಯ ಆಗೋದು ಧ್ಯಾನ ಮಾಡ್ಬೇಕು. ಸಹಜಾವಸ್ಥೆ ಸಾಧ್ಯ ಧ್ಯಾನ ಫಲ ಬಂದಾಗ ಆ ಸಹಜಾವಸ್ಥೆಯಿಂದ ನಾವು ಇರುವಂತಹ ಅಭ್ಯಾಸ ಮಾಡಿದ್ರೆ ರಾಗನು ಅಂತ ಇಲ್ಲ ಬಿಡ್ತಾರೆ. ವಿಶ್ವತನ ಸಂಯುತ ನಗುವಾತಗೆ ದಿನದ ಪವಾದ ಕೈಮೂರ್ತಿ ಇಷ್ಟಕ್ಕೆ ಒಂದು ಕನಸು ಯಾವ ಕಂಡ್ಕೊಳ್ತಾನೆ. ಎಷ್ಟೇ ಒಂದು ದೊಡ್ಡ ಕನಸಿರ್ಬೇಕು ಅಂತ ಯಾವ ಏನು ಕರಿತೀವಿ ಹೋಗದೆ ಆ ಒಂದು ಸಲ ಸಿಕ್ತು ಮಳೆ ಸಿಕ್ತು ಹೋಯ್ತು ತಿರ್ಗಾಗ ಹೋಯ್ತು ತೊಗೊಂಡು ಅಷ್ಟು ವಿಚಾರ ದೊಡ್ಡ ವಿಚಾರ ಇರಲ್ಲ. ಅದು ಮಾಡ್ತೀವಿ ನಾವು ಅನ್ಸಂಧಾನ ಇರೋದಿಲ್ಲ. ನಿಧಾನ ಅನ್ಸಂಧಾನ ವಿವೇಕದ ಕಂಡ್ಕೋಬೇಕು. ಅದಕ್ಕೆ ಏನಲ್ಲ ಸಾಮಾನ್ಯ ಮೊದಲೇ ಇರಬೇಕು ಇತ್ತು ಅಂದ್ರೆ ಭಾಷೆ ಸಿದ್ಧತೆ ಇರ್ಲಿ ಇಲ್ಲ ಬಿಡ್ಲಿ ಆಗಲೇ ಯಾಕೆ ಅದಕ್ಕೆ ಒಂದಾಗಿ ವಿಚಾರ ಮಾಡಿ ಅಂತ ತೆಗೆದು ಹಾಕಿ ಮತ್ತೆ ಅನುಸಂಧಾನ ಮಾಡಿ. ಇದು ಎರಡನೇ ಇದು ಹೊರತಾಗಿ ನಮ್ಮ ಬುದ್ಧಿಯಿಂದ ಹೌದ ವಿದ್ಯೆಯ ಅದೆಲ್ಲ ಹೇಳಿ ಅಂದ್ರೆ ಐದೇನೆ ಹೇಳಿ ಪಂಚ ಕ್ಲೇಶಗಳು ಹೋಗ್ಬಿಟ್ಟು ಆಸಕ್ತಿ ಕಡಿಮೆ ಆಗ್ಬೇಕು. ತನ್ನ ಈ ಸಾಧನಕ್ಕೆ ತನ್ನ ಸ್ತ್ರೀಗೆ ಮತ್ತೆ ಮಾತು ಕೊಡ್ಬೇಕು. ಏನ್ ಮಾಡ್ಕೊಂಡು ವ್ಯವಹಾರ ಬಹಳ ಹೆಚ್ಚಾದ ಪಾದಕ್ಕೆ ಆಗ್ತದೆ. ಇದಕ್ಕಾದ್ರೆ ಏನ್ ಸ್ವಲ್ಪ ಶರೀರತೆ ಮಾಡ್ಬೇಕಾಗ್ತದೆ ಮನಸ್ಥಿತಿ ಮಾಡ್ಬೇಕಾಗ್ತದೆ. ಆ ಶರೀರ ಮನೆಗಳು ಏನಂದ್ರೆ ವ್ಯವಹಾರ ಯಾಕೆ ಜಡದು ದೊಡ್ಡದು ಅಂದ್ರೆ ಇದು ಮಾಡಿ ಪ್ರವೃತ್ತಿ ಆಗುದಿಲ್ಲ. ವ್ಯವಹಾರ ಅಂದ್ರೆ ಏನು ಸಾಮಾನ್ಯವಾಗಿ ಅದಕ್ಕೆ ಅನುಕೂಲ ಆಗೋದಿಲ್ಲ. ವ್ಯವಹಾರ ಅಷ್ಟು ಮಟ್ಟಿಗೆ ಕಡಿಮೆ ಮಾಡ್ಬೇಕು. ಸಾಲ ಕಡಿಯೋದಿಲ್ಲ. ಅತಿ ವ್ಯವಹಾರ ಏನ್ ಮಾಡ್ತಂದ್ರೆ ನಮ್ಮನ್ನು ಪೂರ್ಣ ಮಾಡ್ಬೇಕು. ಇದಕ್ಕೆ ಅಷ್ಟೊಂದು ಬೆಳೆ ಸಿಗ್ಲಪ್ಪ ಅಂದ್ರೆ ಇದು ಮಾಡಿ ಬೆಳೆ ಬೇಕಲ್ಲ. ಬೆಳೆ ಬೇಕು ಮನಸ್ಥಿತಿ ಬೇಕು ಶಾಂತ ವಾತಾವರಣ ಇಷ್ಟಲಾಗಿ ನಾವು ಈ ಅನುಸಂಧಾನ ಎಲ್ಲ ಹಾಕೋದು ಅಷ್ಟೇ ನಮ್ಮ ಜೀವನ ರೀತಿ ಅಷ್ಟಕ್ಕೆ ಏನು ಅಷ್ಟೊಂದು ಕೊಟ್ಟಿದ್ದೀರಪ್ಪ ಅಂದ್ರೆ ಇದಾಗೋದಿಲ್ಲ. ಇದು ಮಾಡಿ ಸಾಧನೆ ಆಗ್ಬೋದಲ್ಲ. ಅದಕ್ಕೆ ನಾವು ಜೀವನ ಹಿಂಗೆ ಮಾಡ್ಕೊಂಡು ಸಿಗಲ್ಲ. ಒಂದು 2-3 ತಾಸು ನಮ್ಗೆ ಇತ್ತು ಕಲಿಯಕ್ಕೆ ಬರಬೇಕು. ನುಕ್ಸಾನ ಒಂದು 10,000 ನುಕ್ಸಾನ ಅಡ್ಡಿ ಇಲ್ಲ. ಇಲ್ಲಿ ಕಳ್ಕೊಂಡು 10,000 ಹೋಗ್ತಕ್ಕಂಥ ಸಣ್ಣ ಆನಂದ ಕಾಪಾಡು ಶಾಂತಿ ಸುಖ ಸಮಾಧಾನ ಸಾಧನ ಇದನ್ನ ಇಲ್ದಂಗೆ ಮಾಡಿ 10,000 ಬಂದ್ರೆ 20,000 ಬ್ಯಾಂಕಿನ ಠೇವಣಿ ಹೋಗ್ಬಿಟ್ಟು ಅಷ್ಟೇ ದೊಡ್ಡ ಆಗ್ತೈತಿ. ಇಷ್ಟೇ ಅದು ಬರೀ ಫಲ ಐತೆ ಅದು ಅಂಕಿ ಹೆಚ್ಚಾಗ ನಮ್ಗೆ 2,000 20,000 ನಿಮ್ದು ಎಷ್ಟು ಕಟ್ಬಿಟ್ಟಾರೆ ಎಲ್ಲ ತ್ಯಾಗ ಮಾಡಿ 20,000 ಖರ್ಚು ಮಾಡಿ ಎಲ್ಲ ಕಳ್ಕೊಂಡು ಏನ್ ಹಾಕಿದ್ರಪ್ಪ 2 ಮಂತ್ರಿ ಹೆಚ್ಚಾಗ 2 20,000 ಆಗಿದೆ. ಇದೇ ರೀತಿ ಆಗೋದು ಹೆಚ್ಚಿನಬೇಕು. ಇಷ್ಟು ಹೆಚ್ಚಿನ ವಿಚಾರ ಮಾಡ್ಕೊಂಡು ಮಾಡ್ತಾರೆ ಸುಖ ಸಿಕ್ಬೇಕು ಅಂತ ನಾಶ
ಮೌನ ಸಮಾಧಿಯ ಸದಾಕಾರಿ ಮೌನ ಸಮಾಧಿಯ ಸದಾಕಾರಿ ಮಿತ್ರನೋ ಚಂದ 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 ವಿಹಪಂಚನಾಶನ ವರದಾನೆ ಪ್ರದಾನ ಚಂದ ಚಂದ ಕಲಿಕಲ್ಲ ಕಲಿಕಾಗಿಲ್ಲ ಹಂಗೆ ಈ ದಾಸೋಹದೊಳಗೆ ಈ ಜ್ಞಾನಿಗಳ ದೇಹ ಅಂತಕಾಲ ಹೆಂಗ್ ಬಂದ್ರು ಅವ್ರು ಧನಂಜಯ ಆದ್ರು ಅಂತ ಬರ್ದಾರ. ರೇ ಕೋದ್ರು ರೇ ಮ್ಯಾರ ನದಿಗೆ ತಿಂದ್ರು ಅವ್ರು ಧನಂಜಯ ಆದ್ರು ಅಂತ ಬರ್ದಾರೆ. ಅಂದ್ರೆ ಜ್ಞಾನಿಗಳ ದೇಹ ಏನು ಕೊಯ್ತು ಎಲ್ಲಿ ಬಿದ್ದು ಕೊಯ್ದು ಹೋಗ್ತದೆ, ಕೊಯ್ದು ಹೋದ್ರು ಅಡ್ಡಿ ಇಲ್ಲ, ಅಲ್ಲಿ ಕೊಯ್ತಿರ್ತದ, ಹಿಂಗೊಂದು ಆದಂಗೆ ಆಗ್ತದ. ಅದೇ ಹಂಗೆ ಪರಿಸ್ಥಿತಿ ಹಂಗೆ ಅದ. ಅದೇನಂದ್ರೆ ಹಿಂಗೆ ಅಂತ ಯಾವುದು ನಿರ್ದಿಷ್ಟ ಇಲ್ಲ. ಅದಕ್ಕೆ ಅದನ್ನು रामदास प्रारब्ध केला देहो मोदी पिछला संदेहो आताजी पडो ಅಥವಾ ರಾಹೋ ಮಿಥ್ಯಾ ಕರೆಯವರ ಅಂತ ಅಂದ್ರು. ಖರೆ ಅದಕ್ಕೆ ಸತ್ತಾರ ಅದೇ ಅನುಭವ ತ್ರಾಸ ಆಗಿ ಅಂದ್ರೆ ಖರೆ ಅದೇ ಮಾತು ಖರೆ. ಗೋಡ ವಾಟೆ ಕರಣಿ ಕರಿತಾ ತೀರ ಪಾಟೆ ವಾಕ್ಯ ಹೊರಪಡಿ ಅದ. ಅದಕ್ಕೆ ಆಲಸ್ತೆಯಿಂದ ಶಾಂತಿಯಿಂದ ಕಾಳಜಿಯಿಂದ ಸತ್ಸಂಗ. ಯಾಕಂದ್ರೆ ಏನಾಗ್ತದೆ, ನಮ್ ದೇಹಕ್ಕೆ ವ್ಯಾಧಿ ಅಂತ ಇರ್ತಾವ, ಮಾನಸಿಕ ವ್ಯಾಧಿ ಒಂದು ಕೂರ್ತಪ್ಪ ಅಂದ್ರೆ ಆದಿ ವ್ಯಾಧಿ, ಇದು ವ್ಯಾಧಿ ಶರೀರದ್ದು ಮನಸ್ಸಿಂದು ಆದಿ, ಅವು ಎರಡು ಕೂಡಿದ್ರೆ ಭಯಂಕರ ಆಗಿಬಿಡ್ತಾವ. ನಿಧಾನ ಅದೇ ರೀತಿ ನಿಧಾನ ಬರೀ ವ್ಯಾಧಿ ಅಷ್ಟೇ ಇದ್ರೆ ಹೆಂಗಾರೆ ನಡೀತು. ಅದ ಹೀಗೆಯಿಂದ ಈಗ ನಮ್ಮಣ್ಣ ಭೀಮಣ್ಣ ಅವರು ಇದ್ದಾರೆ, ನನಗಿಂತ 8 ವರ್ಷ ಇದೆ, 103 ಅವ್ರ ಬ್ಯಾಂಕ್ ನೋಡ್ರಿ ಆರಾಮಿದ್ದಾರೆ, ಯಾವ ಬ್ಯಾನ್ ಇಲ್ಲ. ಮತ್ತು ಏನಾದ್ರು ಊಟಕ್ಕೆ ಹೋಗ್ತಾರೆ, ಬೇರೆ ಊಟ ಮಾಡಂಗಿಲ್ಲ. ಅಂದ್ರೆ ದೇಣಿಗೆ, ದೇವ್ರ ದೇಣಿಗೆ ಯಾರಿಗೆ ಇದ್ರು ಇಷ್ಟೇ ಅಂದ್ರೆ ನಿರೋಗಿ ಮತ್ತೆ ಎಲ್ಲ ವಿಚಾರ ಮಾತುಕತೆ ಎಲ್ಲ ಆಗ್ತಾರೆ. ಅವ್ರಿಗೆ ಒಂದೇ ಕಿವಿ ಕೇಳಿಸೋದು ಅಷ್ಟೇ, ಒಂದೇ ಹೌದು ಎಲ್ಲ ಸರಿ ಅದ. ಒಂದೇ ಚಲೋ ಆಯ್ತು ಕರ್ನಾಟಕ. ಯಾಕಂದ್ರೆ ಕಾರ್ಯಕರ್ತರೆ ಅಂದ್ರೆ ಈಗ ಬಹಳ ಕಡಿಮೆ ಆಗ್ಯಾರ, ನಮ್ಮ ವೈದಿಕ ಧರ್ಮ ಕಡಿಮೆ ಆಗ್ಯಾರ. ಅದಕ್ಕೆ ಈಗ ಏನಾಗಿ ಚಮತ್ಕಾರ ಅಂದ್ರೆ ಇದನ್ನ ಹಿಡ್ಕೊಂಡು ಹೊಸದಕ್ಕೂ ನಾವು ಅಣಿಯಾಕಾಗಿದೆ. ಹೊಸದೇನ ಆಕ್ರಮಣ ನಡೆದ, ಈ ಮುಸಲ್ಮಾನರು ಇವರು ಭಯಂಕರ ಆಕ್ರಮಣ ಮಾಡ್ಲಿಕ್ಕೆ ಮಾಡಿದ್ರು. ಅದಕ್ಕೆ ಅವ್ರಿಗೆ ತಿರುಗಿ ಎದುರು ನಿಂತು ಈಗ ಅದಕ್ಕೆ ಅನುಕೂಲ ಪರಿಸ್ಥಿತಿ ಬಿಜೆಪಿ ಅದ, ಇವ್ರಿಗೆ ನಮಗೆ ಅನುಕೂಲ ಪರಿಸ್ಥಿತಿ ಅದ. ಹಾ ಬಂದದ, ಅದ್ರ ಉಪಯೋಗ ಮಾಡ್ಕೊಂಡು ಅದ್ರ ನಮ್ಮ ಧರ್ಮ ಹೆಚ್ಚು ಮಾಡ್ಕೊಂಡು. ಯಾಕಂದ್ರೆ ಹೆಂಗದ ಈಗಿನ ಭೌತಿಕ ಜಗತ್ತು, ಭೌತಿಕಕ್ಕೆ ಮಹತ್ವ. ಅದಕ್ಕೆಲ್ಲ ಈ ಅಧ್ಯಾತ್ಮ ನಮ್ಮ ಒಂದು ಇಂಡಿಯಾ ಅಷ್ಟೇ, ಹಿಂದೂಸ್ತಾನ ಅಷ್ಟೇ, ಭಾರತ ಹೋದ್ ಎಲ್ಲವೂ ಎಂದು ಬರೇ ಭೋಗವಾದ ಈ ಎಲ್ಲ ಅವಲ್ಲ, ಬರೇ ಕಾಮ ಹೋಗ ಬರೇ ಅದೇ ತತ್ವ. ಅದಕ್ಕೆ ನಮ್ಮ ಸಂಸ್ಕೃತಿ ಕಾಯ್ಕೊಂಡ್ರು ಇದನ್ನ ಹೆಚ್ಚು ಮಾಡಿ ಇದ್ರ ಪ್ರಭಾವ ಅವ್ರ ಮೇಲೆ ಬೀಳ್ಬೇಕು. ಈಗೇನು ನಮ್ಮ ಮಂದಿ ಎಲ್ಲ ನಮ್ದು ಬಿಟ್ಟು ಹೋಗ್ಯಾರ. ಈಗ ನಮ್ಮಲ್ಲಿ ಈಗ ಸಂಸ್ಕೃತಿ ಹೇಳ್ತೀನಿ, ಅಗದಿ ನೀವಪ್ಪ ಧರ್ಮ ಹಿಂದೂ ಧರ್ಮದವರು 6 ಶಾಸ್ತ್ರ ಯಾವ ಹೇಳಿಕ್ ಬರಂಗಿಲ್ಲ.
4 ವೇದ 6 ಶಾಸ್ತ್ರ 18 ಪುರಾಣ ಬೈರ ಅಂತೀವಿ. ಅವರಿಗೆ 6 ಶಾಸ್ತ್ರ ಯಾವ್ರಿ 190 ಮಂದಿ ಗೊತ್ತಿಲ್ಲ. ಯಾಕೆ ಎಲ್ರು ಗೊತ್ತಿಲ್ಲ ಇನ್ನು ವೇದಾಂತ ಒಂದು ಶಾಸ್ತ್ರ ಅದ್ವೈತ ವೇದಾಂತ ಅಂದ್ರೆ ಪೂರ್ವ ಮೀಮಾಂಸ ಉತ್ತರ ಮೀಮಾಂಸ ಶಾಂತಿ ಯೋಗ ನ್ಯಾಯ ವೈಶೇಷಿಕ ಇದು 6 ಶಾಸ್ತ್ರ. ಅದ್ರಾಗೆ ಪೂರ್ವ ಮೀಮಾಂಸ ಅಂದ್ರೆ ವೇದದ ಕರ್ಮಕಾಂಡ, ಉತ್ತರ ಮೀಮಾಂಸ ವೇದ ಜ್ಞಾನಕಾಂಡ. ನಮ್ದಿಂದ ಉತ್ತರ ಮೀಮಾಂಸ ಜ್ಞಾನಕಾಂಡ ಉಪನಿಷತ್ತುಗಳ ಜ್ಞಾನದಿಂದ ಇದು 6 ಶಾಸ್ತ್ರಕ್ಕೆ ಶಾಸ್ತ್ರ. ಏನವೇ ಯಾವ ಹೆಸರು ಗೊತ್ತಿಲ್ಲ ಏನವ ಅಂತ ಬೇಡ್ರಿ. ಎಷ್ಟು ನಮ್ಮ ಸ್ವಂತದ ವಿಷಯ ಸ್ವಂತದ ಧರ್ಮದ ವಿಷಯಕ್ಕೆ ಇಷ್ಟು ಅಜ್ಞಾನ, ಇಷ್ಟು ದುರ್ಲಕ್ಷ್ಯ ಮತ್ತು ಅವ್ರದ್ದು ಅನುಕರಣ ಮಾಡಲಿಕ್ಕೆ ಹೋಗೋದ್ರಲ್ಲಿ ಎಷ್ಟು ತಪ್ಪಾಗ್ತದೆ. ಅದಕ್ಕೆ ನಮ್ಮವ್ರು ಕಳ್ಕೊಂಡು ಹೆಚ್ಚಾಗಿ ಹೋಗ್ಬೇಕಾಗಿ ಮಾಡ್ತೀವಿ ಅಂತ ಒಂದಿಷ್ಟು ಏನ್ ಬೇಕೀಗ ಒಂದು ಸ್ವಲ್ಪ ಅದ್ರಿಂದ ಜ್ಞಾನ ಕೂಸು ಬರೇ ಕರ್ಮ ಆದ್ರೆ ಈಗ ನಡೆಯಂಗಿಲ್ಲ. ಈಗ ಅದಕ್ಕೆ ಜ್ಞಾನ ಕೂಸಿದ್ರೆ ಬೇಕಾದ ಉತ್ತಮ. ಇಷ್ಟು ಅದ್ರಾಗ ನಮ್ಮ ಕರ್ನಾಟಕ ಅಂದ್ರೆ ಬಹಳ ಹೆಚ್ಚಿನ ಉಳ್ಕಿವೇನವ ಈ ಮಹಾರಾಷ್ಟ್ರ ತಿಳ್ಕೊಂಡು ಅಲ್ಲಿ ಅಂದ್ರೆ ಮರಾಠ ಮಂದಿ ಹೆಚ್ಚದ ಏನೋ ಪ್ರಾಬಲ್ಯ ಅದ ಹಿಂಸಾತ್ಮಕ. ಈ ನಮ್ಮಲ್ಲಿ ಬ್ರಾಹ್ಮಣ ಲಿಂಗಾಯತರಿಂದ ಅಹಿಂಸಾವಾದಿಗಳು ಎಷ್ಟೇ ಆಗಲಿ. ಹೀಗಾಗಿ ಇದೆ ಮತ್ತು ಧರ್ಮಕ್ಕೆ ಹೆಚ್ಚು ಇಲ್ಲಿ ಭಾಷೆ. ಇಷ್ಟು ಭಟ್ಗಳು, ಇಷ್ಟು ಗುಡಿಗಳು, ಇಷ್ಟು ಜ್ಞಾನಿಗಳು, ಸಾಧುಗಳು ಎಲ್ಲಿ ಕರ್ನಾಟಕದ ಬಿಟ್ಟು ಎಲ್ಲೂ ಇಲ್ಲ. ಒಂದು ವಿಜಯಪುರದಾಗ ಜಿಲ್ಲಾ ವಿಜಯಪುರ ಊರು 5 ಮಂದಿ ಜ್ಞಾನಿಗಳಿದ್ದಾರೆ. ಸಿದ್ದೇಶ್ವರ ಸ್ವಾಮಿ, ನಿರ್ಭಯ ಅಂದ್ರು, ಷಣ್ಮುಖ ಸ್ವಾಮಿ ಇದ್ದಾರೆ, ಮಾಡ್ತಾ ಇದ್ದಾರೆ. ಹಿಂಗಿಂದ ಅಂದ್ರೆ ಬಂದು ಊರು ಹೋಗಿದ್ದು. ಅದು ಹೇಳಿದ್ನಲ್ಲ ಇದೇಂದ್ರೆ ಶಾಕಾಹಾರಿ ಬ್ರಾಹ್ಮಣ ಲಿಂಗಾಯತರು ಇದೆ ಅದು ಶಾಕಾಹಾರಿ ಅದ. ಉಳ್ಕಿದ್ರೆ ಈಗಿನ ಹಂಗಿಲ್ಲ. ಉಳ್ಕಿದ್ರೆ ಪ್ರಾಂತಿನ ಅದ್ರ ಮುಸಲ್ಮಾನ ಸಂಖ್ಯೆ ಅದ, ಅವ್ರು ಹಿಂಸೆ ಮಾಡಿ ಮಾಡ್ತಾರೆ. ಬೇರೆ ಇದೆ. ಅದಕ್ಕೆ ಇವ್ರದ್ದು ಅತಿ ಸಾಧಪ್ಪ ಅಂದ್ರೆ ಅವ್ರಿಗೆ ತುಂಬ ಕೊಡ್ತಾರೆ. ಇವ್ರು ಸ್ವಲ್ಪ ಇದಾದ್ರು ಅವ್ರಿಗೆ 20 ಕೋಟಿ ಹತ್ತಿರಪ್ಪ ಹಂಗೆ ಕಾಂಗ್ರೆಸ್ನಲ್ಲಿ ಏರಷ್ಟು ಕಟ್ಟಿದ ಅವರು. ಈಗ ಬಿಜೆಪಿ ಅಂತಪ್ಪ ಅವ್ರ ಬಗ್ಗೆ ಮಾಡಿದ ಅಂದ್ರೆ ಹೆಂಗಿಲ್ಲ ಅವರು ನೋಡ್ರಿ ಈ ಸರ್ತಿ ಅದ ಬಿಜೆಪಿಗೆ ಒಂದ್ ಸ್ವಲ್ಪ ಜೋರ್ ಅದ ಬರೀ ಜೋರ್ ಅಂತಿಲ್ಲ ಬಂದ್ರೆ ಹರಿನು ಅದೇ ಅದ ಯಾರು ಎಲ್ಲ ಮಾಡೋದು ಕೈಯಾರಿಗೆ ಧರ್ಮಾರ್ಥಕ ಅಂತೆಲ್ಲ. ಈಗ ಸಮಾಜ ಸ್ಥಿತಿ ಅಂದ್ರೆ ಅದಕ್ಕೆ ಅನುಸಾರವಾಗಿನೂ ಸಮಾಜನೂ ಸರಿಯಾಗಿ ಕೈಯಾಗಿ ಹಿಡಿಬೇಕಾಗಿದೆ. ಅದಕ್ಕೆ ಈಗ ಅಧ್ಯಾತ್ಮ ಕೂಡಿಗೆ ಅಧ್ಯಾತ್ಮ ಮೊದಲು ಸತ್ಸಂಗ ಮುಖ್ಯ ಬರೀ ಸತ್ಸಂಗಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಅಷ್ಟು ಮಂದಿಲ್ಲ. ಅದೇನಂದ್ರೆ ಒಂದು ಕೇವಲ ನಾವು ಇದು ಮಾಡಿದ್ವಿ ಅದು ವ್ಯವಹಾರ ಸಂಬಂಧಿತ ಸಂಬಂಧ ಇಲ್ಲಂಗೆ ನಾವು ಬೇರೆ ಮಾಡಿ ಕಟ್ಟಿದ್ರೆ ಅದು ತಪ್ಪು. ಈಗ ವಾತಾವರಣ ಈಗಿನ ಸಮಾಜಕ್ಕೆ ಏನು ನಮ್ಮ ಕರ್ತವ್ಯಗಳು ಅವ್ರ ಲಕ್ಷ ಹೋಗೋದಿಲ್ಲ. ಅದಕ್ಕೆ ಅದು ಒಂದು ಇಟ್ಕೊಂಡು ಯಾವ್ದು ಮಾತಾಡೋದು ಬೇಡ, ಮಾತಾಡೋದು ಬೇಡ. ಇದೆ ಮಾತಾಡಬೇಡ ಅಂದ್ರೆ ಮಾತು ಆಡೋ ಅಂತಾರ. ಮಾತು ಬಿಟ್ಟು ಹಂಗೆ ಕೂತ್ರು ನಾವು ಟೇನ್ ಬೀಳಂಗಿಲ್ಲ. ಭಾಳ ಮಾತಾಡೋದಾಗುದಿಲ್ಲ ಖರೆ ಅಪ್ಪ ಹಂಗೆ ಕೂತ್ ಟೇನ್ ಬೀಳಂಗಿಲ್ಲ. ಮಾತಾಡಿರೋ ಸ್ಥಳ ಮಕ್ಕಳು ನೋಡ್ರಿ ಎಲ್ಲಿಂದ ಬಂದಿರ್ತೀರಿ, ದೂರಿಂದ ಬಂದಿರ್ತೀರಿ, ಭೇಟಿ ಅದು ಮಾತಾಡ್ಬೇಕಂತ ಹೇಳ್ಕೊಂಡು. ಈಗ ನಾವು ಬಗಲ್ಕೊಂಡು ಕೂತ್ರೆ ನಮ್ಗೆ ಹೆಂಗ ಅನ್ನಿಸ್ತು ಏನು ಕಾರಣ ನಾವು ಅಂತೀವಿ. ಮತ್ತೆ ಅದಕ್ಕೆ ನಾವು ಅವ್ರಿಗೆ ಹೇಳಿದ್ವಿ ನೀವು ಈಗ 50-50 ಮಾಡ್ಕೊಂಡ್ ಹೇಳಿ ಅಂದ್ರೆ ನೀವು ನನ್ನ ಸೌಡಿತ ಆಗಿರ್ತಂಕ ಅದಿರ್ತಂಕ ನೀವು ಹೊರಗೆ ಒಂದು 2-3 ತಾಸು ಇದ್ರೆ ನೀವು ಮಾಡಿ ಅವ್ ಬಗಲ್ ತಗೊಂಡ ಮೇಲೆ ಬರ್ರಿ ಅನ್ಕಂತ ಹೊರಗೆ. ನಾವೇನು ಬಾಂಗ್ಲಾದೇಶ ಹಂಗೆ ಕಳ್ಸಂಗಿಲ್ಲ, ಕಳ್ಸಿ ಮಾತಾಡಿ ಕಳ್ಸಿ ನಾವು ಹಂಗೆ ಕಳ್ಸಂಗಿಲ್ಲ. ಭಾಳ ದಿನ ಥೋಡೆ ಇರಲಿ, ನಾನು ಇಷ್ಟೋಗ್ತೇನೆ, ನೀವು ಇಷ್ಟೋಗ್ರಿ. ಮಂದಿ ಬರೋದು ಭಾಳ ಆಗೈತೆ. ನಾವು ಎಲ್ಲಿ ಹೋಗುದಿಲ್ಲ, ಇಲ್ಲಿ ಎಲ್ಲ ಮಂದಿ ಬರ್ತದೆ. ಬಂದವ್ರಿಗೆ ಏನೋ ಒಂದು 2 ಮಾತಾಡಿದ್ರೆ ಯಾರು ಸಮಾಧಾನ ಮಾಡ್ಲಿಕ್ಕೆ ಬೇಕು, ನಮ್ಮ ಕರ್ತವ್ಯ ಅದು. ಭಾಳ ಮಾತಾಡಿದ್ರೆ 2 ಮಾತಾಡಿ ಕರೆದು ಮಾತಾಡಿ ಹೆಂಗಿದ್ದೀರಪ್ಪ ಹಿಂಗೇನ್ರಿ ಹಿಂಗೇನ್ರಿ ಅಂತ ಅವ್ರಿಗೆ ಹೇಗಿದ್ರು ಖುಷಿ ಕೇಳಿದ್ರೆ ಅಷ್ಟೇ ಸಂತೋಷ ಆಗ್ತದೆ. ಸಂತೋಷ
ಜನೈರ್ ಪ್ರಾಜ್ಞ ಸಂತೋಷದಿಂದ ಪ್ರಾಜ್ಞರು ಸಂತೋಷ ಮಾಡಬೇಕು. ಹಂಗೆ ಎಲ್ಲರಿಗೂ ಸಂತೋಷ ಆದಷ್ಟು ಸಿಕ್ಕಿದ್ದಷ್ಟು ಹಂಗೆ ಬಂದರೆ ಚಲೋ ಕಾರ್ಯ ಮಾಡಿ. ಮುಖ್ಯದಿಂದ ಈಗೇನಂದ್ರೆ ಈ ಕೆಲವು ಬರೀ ಮಾತಾಗಿದ್ದು, ಮಾತಿನ ದಿವಸ ಹೋಗುದು, ಈಗ ಮಾಡೋ ದಿವಸ ಕಾರ್ಯ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಬೇಕು. ನಾವು ಬರೀ ಸಭಾ ಮಾಡಿದ್ವಿ, ದೊಡ್ಡ ಲೆಕ್ಚರ್ ಕೊಟ್ವಿ, ಮನೆಗೆ ಹೊಂಟಿದ್ದು ಹೋದ್ವಿ, ಏನು ಉಪಯೋಗ ಇಲ್ಲ. ಪ್ರತ್ಯಕ್ಷ ಕಾರ್ಯ. ಈಗ ನಮ್ಮ ಮೇಲೆ ಅಕ್ರಮ ನಡೆದ, ಈ ವ್ಯಾಪಾರದ ಅಕ್ರಮ ಎಷ್ಟು ಇದಾಗ್ಯಾವ. ಪರದೇಶಿಯವರು ಬಂದು ನಮ್ಮಲ್ಲಿ ವ್ಯಾಪಾರ ಭಯಂಕರ ಮಾಡಿ ಬೆಳೆಸ್ತಿರ್ತಾರೆ. ಅದಕ್ಕೆ ನಾವೇಂತ ಈ ವ್ಯಾಪಾರದ ಮೇಲೆ ಹೆಚ್ಚು ಲಕ್ಷ ಕೊಡ್ಬೇಕಾಗಿದೆ. ಇದು ಎಲ್ಲಿ ಬಂತು ಪುಸ್ತಕ? ಪುಸ್ತಕ ಪ್ರಿಂಟ್ ಅಂದ್ರೆ ಸ್ವಲ್ಪ ಅಂದ್ರೆ ದೊಡ್ಡ ಪುಸ್ತಕ 400 ರೂಪಾಯಿ ಆಗಿದೆ. 250 ರೂಪಾಯಿ ಹೋದ ಅಂದ್ರೆ 400ರಿಂದ 500 ರೂಪಾಯಿ ತನಕ ಆಗ್ಬೋದು. ಅದನ್ನು ಒಂದು ತಿಂಗಳದಾಗ ತಯಾರಾಗ ಒಗ್ಗಿ ಬರ್ದಿದ್ದ ಅವ ಕಾಲಕ್ಕೆ ಬರ್ದವ ಒಂದು ಮಾಡ್ಬೇಕಂತ ತಿಳ್ಕೊಂಡ. ಈಗ ಪತ್ರ ಅಂತ ತಯಾರಾಗ್ಯಾವ. ಹೌದು ಹೇಳಿದ್ರು ಅವ್ರು. ಹಾ, ಈಗ ರತ್ನಾಕರ್ ಹೇಳಿದ್ರು ಅದು. ರತ್ನಾಕರ್ ಹೋಗ್ಯಾನ. ಈಗ ಹೋಗ್ಯಾರ ಇದಕ್ಕೆ ಶಾಪಂತಕ್ಕೆ ಹೋಗ್ಯಾನೆ. ಒಂದು ಹೇಳಿದೆ ಸಾವಿರಾರು ಪತ್ರ ಅವ್ನು ಹಂಗೆ ಮಾಡ್ಬೇಕು, ಡಿಕ್ಟ್ ಮಾಡಿ. ಆದ್ರೆ ಯೋಗ್ಯ ಎಷ್ಟು ಒಂದು 200-300 ಮಾಡಿ, 200-300 ಇಷ್ಟು ನಡುವೆ ಅಂದ್ರೆ ಅಂದ್ರೆ ಓದಕ್ಕೆ ಆಗ್ತದೆ. ಭಾಳ ಯಾವ್ದು ಏನು ಸಂತೋಷ ಆಗ್ತದೆ ಹಂಗೆ ಮಾಡ್ಯಾರ. ಒಂದು 200 ಪತ್ರ ಅಷ್ಟು ಕ್ಲಿಕ್ ಮಾಡಿ ಅದನ್ನ ಪ್ರಿಂಟಿಂಗ್ ಬೈದಾನು. ಹೇಳಿದ್ರು ಮೊನ್ನೆ ಹೇಳಿದ್ರು. ಅವು ಹಿಂಗೆ ಕಾಲಕ್ಕೆ ಬರ್ತವೆ. ನಾ ಏನು ಮಾಡ್ತಿದ್ದೆ ಪತ್ತಂಗೆ ಭಾಳ ಬರ್ತಿದ್ದು ಬಂದಿದ್ದು ಉತ್ತರ ಬರೀ ಮುಂದೆ ಅವರೆಲ್ಲ ಏನು ಪರಿಸ್ಥಿತಿ ಅದು ಏನು ಕೇಳಿದ್ರು ಅಂತ ಕೊಟ್ಟು ಅದ್ರಾಗ ಒಂದು ಬೋಧ ವಾಕ್ಯ ಇಡು. ಏನಾದ್ರು ಒಂದು ಬೋಧ ವಾಕ್ಯದ ಬರೀ ಪತ್ರ ಹಂಗೆ ಬರ್ತಿದ್ದ. ಪ್ರತಿಯೊಂದು ಪತ್ರ ಒಂದೊಂದು ಬೋಧ ವಾಕ್ಯ. ಹಿಂಗೆ ನಡೀರಿ, ಹಿಂಗೆ ನಡೆದು ಚಲೋ ಆಗ್ತದೆ, ಇದು ಯೋಗ್ಯ ಇದೆ, ಇದು ಉತ್ತಮದ, ಹಿಂಗೇನು ಒಂದೊಂದು ಬರೆದು ಅವ್ರೇನು ಎಲ್ಲ ಪತ್ರ ಅವ್ರು ಕಾಯ್ದಿರ್ತಾರೆ. ಅವು ಅಂಥವೆಲ್ಲ ಆರಿಸಿ ಇದು ಪುಸ್ತಕ ಮಾಡ್ತಾರೆ. ಏನು ನೀತಿ ವಾಕ್ಯ ಬೋಧ ವಾಕ್ಯವ ಅವನ್ನ ಇದ್ರ ನಗರಿಂದ ಅವ್ನು ಮಾಡಿಸಿ ಹೋಗಿ ಹಾಕ್ತಿರ್ತೀವಿ, ಮಾಡ್ಕೊಡ್ತೀವಿ. 1960ರಿಂದ ಆಗಿನ ಕಾಲಕ್ಕೆ ಚಮತ್ಕಾರ ಹೇಳ್ತೀನಿ. ಎದಕ್ಕೆ ಏನವ ನಾವು ಹೇಳಿದ ಪ್ರವಚನ ಅವಾಗ ಇನ್ನೂ ಹೆಂಗಿದ್ದ ಹಂಗೆ ಅವ ಅನುಕೂಲ ಕಾಲ. ಕನಸುಬೆ ಅಂತಿದ್ದ ಶಿಷ್ಯ, ಅವನ ಟೇಪ್ ರೆಕಾರ್ಡ್ ಅವ ನಮ್ಮ ಪ್ರವಚನದಾಗ ನಾವು ಟೇಪ್ ಕೊಟ್ಟಿದ್ದ. ನೋಡಿ ಯಾವ ಕಾಲಕ್ಕೆ ಎಂದು ಯಾರಿಗೂ 60, 70, 65 ಇಸ್ವಿಯೊಳಗೆ ಅವಾಗ ಅವನ ಟೇಪ್ ರೆಕಾರ್ಡ್ ತಗೊಂಡಿರ್ತಿದ್ದ. ಅವನ್ನ ನಾವೇನು ಮಾಡಿದ್ವಿ, ಈ ಡ್ರೈವರ್ ಆಗ್ತಲ್ಲ ಲೇಖ ಓದ್ತಿತ್ತು, ಆ ಟೇಪ್ ರೆಕಾರ್ಡ್ ತಗೊಂಡು ಆ ಲೇಖ ತಯಾರು ಮಾಡ್ತಿದ್ವಿ. ಹಿಂದಾಡಿ ಏನಾದ್ರು ಕ್ರಮೇಣ ಆ ಲೇಖ ಭಾಳ ಆಗೋದು ಅವ್ನು ಪುಸ್ತಕ ಮಾಡಿದ್ವಿ. 4-5 ಪುಸ್ತಕ ಆಗ್ಯಾವ ನೋಡಿ. ಈ ಕಡಿಕೆಯಿಂದ ಒಂದು 400 ರೂಪಾಯಿ ಏನು ಹೇಳ್ತಿಲ್ಲ, ಎಲ್ಲರ ಸಾರ ತೆಗೆದು ಎಲ್ಲ ಪುಸ್ತಕಗಳು ಏನವ ಬೋಧ ನಾವು ಮಾಡಿದ್ದು ಅವನ್ನೆಲ್ಲ ಸಾರ ತೆಗೆದು ಒಂದೇ ಪುಸ್ತಕ ಮಾಡೋದು. ನಾವು 4